ಮೇಡಮ್ ನಮಸ್ತೆ. ಎಲ್ಲ ಮಾಸ್ಟರ್ಸ್ಗೂ ಮಧ್ಯಾಹ್ನದ ಒಂದು ನನ್ನ ನಮನಗಳನ್ನ ಸಲ್ಲಿಸ್ತಾ, ಹೇಗೆ ಕಂಟಿನ್ಯೂಸ್ ಎಲ್ಲ ಕೇಳ್ತಿದಾರ ಮಾಸ್ಟರ್ಸ್? ಹೇಗ್ ನಡೀತಾ ಇದೆ ಸೆಷನ್? ನಿಮಗೆ ಮಾಹಿತಿಗಳು ಚೆನ್ನಾಗಿ ಸಿಗ್ತಾ ಇದೆ ಅಂತ ಅನ್ಕೊಳ್ತೀನಿ, ಭಾವಿಸ್ತೀನಿ. ಹಾಗೆ ಹಿಂದೆ ನಡೆದಂತಹ ಸೆಷನ್ ಇನ್ ಮಾಹಿತಿ ತಮಗೆಲ್ಲರಿಗೂ ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ಇಂದು ಗೀತಾ ಜೀವನದ ಕೈಪಿಡಿ ಇದರ ಮುಂದಿನ ಒಂದು ಭಾಗವನ್ನ ನಾವು ಚರ್ಚಿಸೋದಿಕ್ಕೆ ಇಲ್ಲಿ ಕೂತಿದ್ದೀವಿ ಅಲ್ವಾ ಮಾಸ್ಟರ್ಸ್? ಕಂಟಿನ್ಯೂಸ್ ಕೇಳೋರು ಇದ್ದೀರಾ? ಇದ್ರಲ್ಲಿ ಕೇಳ್ತಿದ್ದೀರಾ? ಕಂಟಿನ್ಯೂಟಿ ಇದೆಯಲ್ಲ ನಿಮ್ಗೆ ಅಲ್ವಾ? ಇದಾರೆ ಮ್ಯಾಮ್, ಇದಾರೆ. ಇದಾರಲ್ಲ, ಹಂಗಾರೆ ಡೈರೆಕ್ಟ್ ವಿಷಯಕ್ಕೆ ಬರೋಣ ನಾವು. ಈಗ ನಾನು ಕರ್ಣನ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ವಿ ಅಲ್ವಾ? ಲಾಸ್ಟ್ ಸೆಷನ್ ಅಲ್ಲಿ ಕರ್ಣ ಅವನ ಯಾರ ಮಗ, ಯಾಕೆ ಅವನಿಗೆ ಕುಂತಿ ತಾಯಿ ಹುಟ್ಟಿದಾಗೇನೆ ಅವ್ರಿಗೆ ನದಿಯಲ್ಲಿ ಬಿಟ್ಬಿಡ್ತಾರೆ, ಆಮೇಲೆ ಕರ್ಣನ ಸಾಕು ತಾಯಿ ಯಾರು, ಯಾಕೆ ಕರ್ಣನನ್ನ ರಾಧೇಯ ಅಂತ ಹೇಳ್ಬಿಟ್ಟು ಕರೀತಾರೆ, ಈ ತರ ಬಹಳಷ್ಟು ವಿಷಯಗಳನ್ನ ಕರ್ಣನ ಬಗ್ಗೆ ನಾವು ಚರ್ಚೆಯನ್ನ ಲಾಸ್ಟ್ ಸೆಷನ್ ಅಲ್ಲಿ ಮಾಡಿದ್ವಿ ಅಲ್ವಾ? ಆದ್ರೆ ಲಾಸ್ಟ್ ಸೆಷನ್ ಅಲ್ಲಿ ಒಂದ್ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ರು. ಎಲ್ಲ ಹೇಳಾಯ್ತಲ್ಲ ಕರ್ಣನ್ ಬಗ್ಗೆ, ಇನ್ನೇನ್ ಹೇಳಲಿಕ್ಕಿದೆ ಅಂತ ಹೇಳ್ಬಿಟ್ಟು ಕೇಳಿದ್ರು ಅಲ್ವಾ? ನೋಡಿ, ನಿಜವಾಗದ ಒಂದು ಚರ್ಚೆ ಆರಂಭ ಆಗೋದಿಲ್ಲ. ಯಾಕೆ ಅಂತಂದ್ರೆ ಕರ್ಣನ ವ್ಯಕ್ತಿತ್ವ ಎಂತದ್ದು, ನಮ್ಮ ಜೀವನದ ಕೈಪಿಡಿ ಅಂದ್ರೆ ದ ಮ್ಯಾನ್ಯುಯಲ್ ಆಫ್ ಅವರ್ ಲೈಫ್ ಗೀತಾ ಅನ್ನುವಂತಹ ಈ ಒಂದು ಸಬ್ಜೆಕ್ಟಿನ ಉದ್ದೇಶ ಇಲ್ಲೇ ನೆರವೇರೋದು. ಈ ಮಹಾಭಾರತದಲ್ಲಿ ಬರುವಂತಹ ಅನೇಕ ವ್ಯಕ್ತಿತ್ವಗಳ ಬಗ್ಗೆ ನಾವು ಒಂದು ನೀಟಾಗಿ ತಿಳ್ಕೊಂತ ಹೋದಾಗ ನಮ್ಮ ಇವತ್ತಿನ ಜೀವನಕ್ಕೆ ಏನೇನು ಅವರಿಂದ ಅಂಶಗಳನ್ನ ಸಿಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಅಳವಡಿಸ್ಕೋಬಹುದು. ಹಾಗೆ ಎಲ್ಲ ಆದ್ಮೇಲೆ ಭಗವದ್ಗೀತೆಯ ಬಗ್ಗೆನೂ ಕೂಡ, ಅಲ್ಲಿ ಗೀತೆಯಲ್ಲಿ ಕೃಷ್ಣ ಯಾವ ಒಂದು ಸಾರವನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ ನಮ್ಮ ಜೀವನಕ್ಕೆ ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ಇಲ್ಲಿ ಮಹಾಭಾರತದ ಯುದ್ಧದ 17ನೇ ದಿನದಲ್ಲಿ ಕರ್ಣ ಮತ್ತು ಅರ್ಜುನ ಇಬ್ರು ಯುದ್ಧ ಭೂಮಿಯಲ್ಲಿ ಪರಸ್ಪರ ಎದುರಾಗ್ತಾರೆ. ಆದ್ರೆ ಕರ್ಣ ಅರ್ಜುನನ ಮುಂದೆ ಯುದ್ಧ ಭೂಮಿಯಲ್ಲಿ ಬಂದು ನಿಂತ್ಕೊಳ್ಳುವಂತಹ ಸಮಯದಲ್ಲಿ ಅದಕ್ಕಿಂತ ಮುಂಚೆ ಕರ್ಣನಿಗೆ ಯಾವ ಯಾವ ಸನ್ನಿವೇಶಗಳು ಎದುರಾದವು, ಕರ್ಣನಿಗೆ ಯಾವ ಅನುಭವಗಳಾದವು ಅನ್ನೋದನ್ನ ಹೇಳ್ಕೊಳ್ಳೋಣ. ಮಾಸ್ಟರ್, ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಒಂದು ಭಗವಂತ ಒಂದು ರೀಸನ್ ಅನ್ನ, ಒಂದು ಕಾರಣವನ್ನ ಇಟ್ಟಿರ್ತಾನೆ. ಯಾವುದೋ ಒಂದು ಕೆಲಸ ಇವತ್ತು ನಮ್ಮಲ್ಲಿ ನಡೀತಾ ಇದೆ ಅಥವಾ ಅದು ಆಗಲ್ಲ ಅಂತಂದ್ರೆ ಅದಕ್ಕೆ ನಿರ್ದಿಷ್ಟವಾದ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿ ಇನ್ನೇನು ಅರ್ಜುನ ಮತ್ತೆ ಶ್ರೀಕೃಷ್ಣನ ಯುದ್ಧ, ಅವರು ಯುದ್ಧ ಭೂಮಿಯಲ್ಲಿ ಮುಖಾಮುಖಿ ಆಗ್ಬೇಕು. ಅಂತಹ ಸಂದರ್ಭದಲ್ಲಿ ಹಿಂದಿನ ದಿನ ರಾತ್ರಿ ಸೂರ್ಯದೇವ ಕರ್ಣನ ಕನಸಿನಲ್ಲಿ ಕಾಣ್ಕೊಂತಾರೆ. ಕಾಣಿಸಿ ಸೂರ್ಯದೇವ ಒಂದು ಅದ್ಭುತವಾದ ಸಲಹೆಯನ್ನ ಕರ್ಣನಿಗೆ ಕೊಡ್ತಾರೆ. ಅದು ಏನಪ್ಪಾ ಅಂತಂದ್ರೆ, ಯಾವುದೇ ಕಾರಣಕ್ಕೂ ನೀನು ಇಂದ್ರ ನಿನ್ನ ಮುಂದೆ ಬಂದು ನಿನ್ನ ಕವಚ ಕುಂಡಲಗಳನ್ನ ದಾನ ಮಾಡು ಅಂತ ಹೇಳಿದ್ರೆ ನೀನು ದಾನ ಮಾಡಬೇಡ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಸಲಹೆಯನ್ನ ಸೂರ್ಯದೇವರು ನೀಡಿರ್ತಾರೆ. ಯಾಕೆ ಅಂತಂದ್ರೆ ಕರ್ಣನಿಗೆ ಆ ಕವಚ ಕುಂಡಲಗಳು ಜನ್ಮಜಾತವಾಗಿ ಒಂದು ಶ್ರೀರಕ್ಷೆಗಾಗಿ ಆ ಸೂರ್ಯನಿಂದ ಕರ್ಣನಿಗೆ ಸಿಕ್ಕಿರುವಂತದ್ದು. ಅಂತಹ ಕರ್ಣಕುಂಡಲಗಳನ್ನ, ಕವಚ ಕುಂಡಲಗಳನ್ನ ನೀನು ಯಾವುದೇ ಕಾರಣಕ್ಕೂ ದಾನ ಮಾಡಬೇಡ ಅಂತ ಹೇಳ್ಬಿಟ್ಟು ಸೂರ್ಯದೇವ ಕರ್ಣನಿಗೆ ಕನಸಿನಲ್ಲಿ ಬಂದು ಹೇಳ್ತಾರೆ. ಆದ್ರೆ ಸೂರ್ಯ ಹಾಗೆ ಹೇಳಿದಾಗನು ಕೂಡ ಕರ್ಣ ಇಲ್ಲಿ ಒಂದು ವಿಚಾರದ ಬಗ್ಗೆ ಚಿಂತನೆ ಮಾಡ್ತಾರೆ. ಏನಪ್ಪಾ, ನಾನು ಇಷ್ಟು ಮಹಾಯೋಧ, ಇಡೀ ಜಗತ್ತಿನಲ್ಲೇ ನನ್ನ ಒಂದು ಪ್ರಸಿದ್ಧಿಗೆ ಕಾರಣ ಆಗಿರುವಂತದ್ದು ಯಾವುದು? ನನ್ನ ದಾನಶೂರ, ನಾನೊಬ್ಬ ದಾನವೀರ ಅನ್ನುವಂತಹ ಅಂಶ. ಆದ್ರೆ ನಾನು ಈ ಕವಚ ಕುಂಡಲಗಳನ್ನ ಕೊಡದೆ ಅದರಿಂದ ಹೇಗ್ ತಪ್ಪಿಸ್ಕೋಬಹುದು? ಇರ್ಲಿ, ಎಂದಿನಂತೆ ಸೂರ್ಯೋದಯ ಆಗತ್ತೆ. ಹೋಗಿ ಸೂರ್ಯಕ್ಕೆ ಅವನು ನಮಸ್ಕಾರವನ್ನ ಮಾಡ್ಬೇಕಾದ್ರೆ ಸೂರ್ಯದೇವರಿಗೆ ಅಲ್ಲಿ ಬ್ರಾಹ್ಮಣ ರೂಪಿಯಾದಂತಹ ಒಬ್ಬ ವ್ಯಕ್ತಿ ಬರ್ತಾನೆ. ಅಂತಹ ಟೈಮಲ್ಲಿ ನಾನು ಸೂರ್ಯನಿಗೆ ಆರ್ಘ್ಯವನ್ನ ಕೊಡುವಂತಹ ಟೈಮಲ್ಲಿ ಯಾರೇ ಒಂದು ದಾನವನ್ನ ನಾನು ಕೇಳಿದಾಗ ಹೇಗೆ ನಾನು ಇಲ್ಲ ಅಂತ ಹೇಳಿ?
ಅಂತ ಹೇಳ್ಬಿಟ್ಟು ಕರ್ಣವನ್ನ ಯೋಚನೆ ಮಾಡ್ಬೇಕಾದ್ರೆ ಕೇಳ್ತಾನೆ, ವಿಪ್ರೋಕ್ತಮರೇ, ನಿಮಗೆ ಯಾವ ದಾನ ಬೇಕು? ನನ್ನಿಂದ ನಿಮಗೆ ಏನಾಗ್ಬೇಕಾಗಿದೆ ಅಂತ ಕೇಳಿದಾಗ ಆ ಬ್ರಾಹ್ಮಣ ರೂಪದಲ್ಲಿರುವಂತಹ ಇಂದ್ರದೇವರು ಕೇಳ್ತಾರೆ ಕರ್ಣನಿಗೆ, ನನಗೆ ನಿನ್ನ ಕವಚ ಕುಂಡಲಗಳನ್ನ ದಾನವಾಗಿ ಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆದ್ರೆ ಕರ್ಣ ಒಂದ್ ಮಾತನ್ನು ಕೇಳ್ತಾನೆ, ಅದನ್ನ ಬಿಟ್ಟು ಬೇರೆ ಏನಾದ್ರು ಕೇಳಿ, ಯಾಕೆ ನೀವು ನನ್ನ ಕವಚ ಕುಂಡಲಗಳನ್ನೇ ಕೇಳ್ತಾ ಇದ್ದೀರಾ ದಾನ ರೂಪವಾಗಿ? ಆದ್ರೆ ಆ ವಿಪ್ರೋತ್ತಮರು ಒಪ್ಕೊಳ್ಳಲ್ಲ, ನನಗೆ ನಿನ್ನ ಕವಚ ಕುಂಡಲಗಳೇ ದಾನವಾಗಿ ಬೇಕು. ಅದು ಕರ್ಣನಿಗೆ ಚೆನ್ನಾಗ್ ಗೊತ್ತಿರುತ್ತೆ, ನನ್ನ ದೇಹಕ್ಕೆ ಅಂಟಿರುವಂತಹ ಈ ಕವಚ ಕುಂಡಲಗಳನ್ನ, ನನ್ನ ದೇಹಕ್ಕೆ ಶ್ರೀರಕ್ಷೆಯಾಗಿರುವಂತಹ ಈ ಕವಚ ಕುಂಡಲಗಳನ್ನ ನಾನು ಬಿಚ್ಕೊಟ್ರೆ ನನ್ನ ಆಯು ಕ್ಷೀಣ ಆಗೋದಂತೂ ಖಚಿತ ಅಂತ ಹೇಳ್ಬಿಟ್ಟು ಕರ್ಣನಿಗೆ ಗೊತ್ತಿರುತ್ತೆ. ಆದ್ರೆ ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕರ್ಣ ಯೋಚನೆ ಮಾಡೋದು ಯಾವ್ದಪ್ಪ ಅಂತಂದ್ರೆ ಅವನ ದಾನದ ಗುಣಗಳ ಬಗ್ಗೆ. ಕರ್ಣ ಒಂದು ಜೀವಕ್ಕೆ ಅಂಜಲಿ, ಜೀವದ ಭಯಕ್ಕೆ ಅಂಜಿ ತನ್ನ ಈ ದಾನದ ಒಂದು ಗುಣವನ್ನ ಬಿಟ್ಬಿಟ್ನ ಅಂತ ಹೇಳ್ಬಿಟ್ಟು ಈ ಜಗತ್ತು ಮಾತಾಡಬಾರ್ದಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕಷ್ಟಪಟ್ಟು ಆ ಕವಚ ಕುಂಡಲಗಳನ್ನ ತನ್ನ ಮೈಯಿಂದ ಬೇರ್ಪಡಿಸಿ ಆ ವಿಪ್ರ ರೂಪದಲ್ಲಿರುವಂತಹ ಇಂದ್ರನಿಗೆ ಕೊಡ್ತಾರೆ. ಇಂದ್ರನಿಗೆ ಕೊಡ್ಬೇಕಾದ್ರೆ ಒಂದು ಮಾತನ್ನ ಇಲ್ಲಿ ಕರ್ಣ ಹೇಳ್ತಾರೆ, ಅಯ್ಯ ಇಂದ್ರದೇವ, ತಗೋ ಇದನ್ನ ಅಂತ ಹೇಳಿ. ಆದ್ರೆ ಅದನ್ನ ನೀಡ್ಬೇಕಾದ್ರೆ ಕರ್ಣ ಅಷ್ಟು ನೋವಾದ ಅದನ್ನು ಸಹಿಸ್ಕೊಂಡು ತುಂಬಾ ಮಂದಹಾಸದಿಂದ ಅದನ್ನ ದಾನ ಮಾಡ್ತಾ ಇರ್ತಾನೆ. ಅವನಿಗೆ ಅದನ್ನ ನಾನು ತಕ್ಕೊಟ್ರೆ ನನ್ನ ಆಯು ಕ್ಷೀಣ ಆಗತ್ತೆ, ನಾನ್ ಸಾಯ್ತೀನಿ ಅಂತ ಗೊತ್ತಿದ್ರೂ ಕೂಡ ಅವನೇನ್ ಮಾಡ್ತಾನೆ, ಅದನ್ನ ದಾನವನ್ನಾಗಿ ಕೊಡ್ತಾನೆ. ಅವಾಗ ಈ ಇಂದ್ರದೇವರು ಕೇಳ್ತಾರೆ, ನೀನ್ ಸಾಯ್ತೀಯ ಅಂತ ಗೊತ್ತಿದ್ರು ಕೂಡ, ನಿನ್ನ ಆಯು ಕ್ಷೀಣ ಆಗತ್ತೆ ಅಂತ ಗೊತ್ತಿದ್ರು ಕೂಡ ಈ ಕವಚ ಕುಂಡಲಗಳನ್ನ ನೀನ್ ಯಾಕೆ ಇದನ್ನ ತಕೊಟ್ಬಿಟ್ಟೆ ಅಂತ ಕೇಳ್ತಾರೆ. ಅಂದ್ರೆ ನೋಡಿ, ನಾವಿಲ್ಲಿ ಕರ್ಣನಿಂದ ತಿಳ್ಕೊಳ್ಬೇಕಾಗಿರುವಂತಹ ಅಂಶ ಇದೆ. ತನ್ನ ಒಂದು ಗುಣ ಅಂದ್ರೆ ನಾವೇನಂತೀವಲ್ಲ, ನಮ್ಮ ಒಂದು ವ್ಯಕ್ತಿತ್ವ, ನಮ್ಮ ಒಂದು ತನವನ್ನ ನಾವು ಬಿಟ್ಕೊಡಬಾರ್ದು, ನಮ್ಮ ಒಂದು ವ್ಯಕ್ತಿತ್ವವನ್ನ ನಾವು ಯಾವುದೋ ಒಂದು ಕಾರಣಕ್ಕೆ ಕಳ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರಲ್ಲ, ಆ ಒಂದು ಅಂಶ ಕರ್ಣನಲ್ಲಿ ಎಷ್ಟಿತ್ತು ನೋಡಿ. ಅವನಿಗೆ ಗೊತ್ತಿರುತ್ತೆ, ನಾನು ಇದನ್ನ ತಕ್ಕೊಟ್ರೆ ನಾನು ಬಹಳ ಉಳಿಯಲ್ಲ, ನನ್ನ ಆಯು ಕ್ಷೀಣ ಆಗತ್ತೆ ಅಂತ. ಆದ್ರೂ ಕೂಡ ಇಂದ್ರನಿಗೆ ತನ್ನ ಕವಚ ಕುಂಡಲಗಳನ್ನ ಕೊಡ್ತಾನೆ. ಇಂದ್ರದೇವರು ಅವನಿಗೆ ಮನಸ್ಸು ತುಂಬಿ ಹಾರೈಸ್ತಾರೆ. ಏನಪ್ಪಾ ಅಂತಂದ್ರೆ, ಇಡೀ ಲೋಕದಲ್ಲಿ ದಾನಕ್ಕೆ ನಿನ್ನಂತಹ ಇನ್ನೊಬ್ಬ ಮತ್ತೊಬ್ಬ ಹುಟ್ಟಿ ಬರದೇ ಇರ್ಲಿ ಅಂತ. ಹಾಗಾಗಿ ಈಗಲೂ ಕೂಡ ನಾವು ದಾನಶೂರ ಕರ್ಣ, ದಾನವೀರ ಕರ್ಣ ಅಂತ ಕರಿತೀವಿ. ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ತನ್ನ ವ್ಯಕ್ತಿತ್ವವನ್ನ ಬಿಡದೇ ಇರುವಂತಹ ಈ ಕರ್ಣನ ಒಂದು ವ್ಯಕ್ತಿತ್ವವನ್ನ ಇಲ್ಲಿ ಹೈಲೈಟ್ ಆಗಿ ನಾವೆಲ್ಲ ನೋಡೋಣ. ಇದನ್ನ ನಿಮ್ಮಲ್ಲಿ ಕಲಿಯಿರ್ಲಿ. ಇದ್ರ ಮಧ್ಯೆ ಕರ್ಣನಿಗೆ ಇನ್ನೊಂದೇನು ಪರಿಸ್ಥಿತಿ ಎದುರಾಗೋದು ಅಂತಂದ್ರೆ, ಅವನ ತಾಯಿ ಕುಂತಿ ಕರ್ಣನ ಮುಂದೆ ಬಂದು ನಿಂತಾಗ ಕರ್ಣ ಮತ್ತು ಕುಂತಿಯರ ನಡುವೆ ಆಗುವಂತಹ ಒಂದು ಸಂವಾದ ಹೇಗಿತ್ತು ಅನ್ನುವಂತಹ ಅಂಶವನ್ನ ಇಲ್ಲಿ ನಾವು ಚರ್ಚೆ ಮಾಡ್ತೇವೆ. ಅಂತಂದ್ರೆ ಇಲ್ಲಿ ಕುಂತಿ ಮಾತೆ ಸೂರ್ಯನ ಒಂದು ಪ್ರಸಾದವಾಗಿ ಬಂದಂತಹ ಆ ಮಗುವನ್ನ ಸಮಾಜಕ್ಕೆ ಹೆದರಿ ನದಿಯಲ್ಲಿ ತೇಲ್ಬಿಡ್ತಾಳೆ. ಅದು ಹಸ್ತಿನಾಪುರದಲ್ಲಿ ಆ ಒಂದು ರಥದ ಸಾರಥಿಯ ಕೈಗೆ ಆ ಮಗು ಸಿಗುತ್ತೆ. ಬಹಳ ವರ್ಷಗಳಿಂದ ಒಂದು ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಆ ರಥದ ಸಾರಥಿ ಮತ್ತು ಆಕೆಯ ಆ ರಥದ ಸಾರಥಿಯ ಹೆಂಡತಿ ರಾಧೆ ಅನ್ನುವಂಥವಳು ತುಂಬಾ ವರ್ಷದಿಂದ ಮಗು ಇಲ್ಲ ಅಂತ ಕೊರಗ್ಬೇಕಾದ್ರೆ, ಸೂರ್ಯನ ಒಂದು ತೇಜಸ್ಸಿನಿಂದ ಕಂಗೊಳಿಸ್ತಿದ್ದಂತಹ ಆ ತುಂಬಾ ಮುದ್ದಾದ ಮಗುವನ್ನ, ಅದನ್ನ ತಮ್ಮ ಮಗು ಅಂತಾನೆ ಹೇಳ್ಬಿಟ್ಟು ಅದನ್ನ ಸಾಕಿ ಸಲಹಿ ದೊಡ್ಡದ್ ಮಾಡ್ತಾರೆ. ಆದ್ರೆ ಕರ್ಣಂಗಿಲ್ಲೇನು ತಪ್ಪಿಲ್ಲ. ಆದ್ರೆ ಮಹಾಭಾರತದ ಯುದ್ಧದ ಮುಂಚೆ ಆ ಯುದ್ಧ ಭೂಮಿಗೆ ಹೋಗುವ ಮೊದಲು ಕುಂತಿ ಮಾತೆ ಕರ್ಣನ ಮುಂದೆ ಬಂದು ನಿಂತಿರ್ತಾಳೆ. ಆಕೆ ಕರ್ಣನಿಗೆ ಒಂದು ಸತ್ಯವನ್ನ ಹೇಳ್ತಾಳೆ. ಏನಪ್ಪಾ ಅಂತಂದ್ರೆ, ಆ 5 ಪಾಂಡವರ ಜನನಕ್ಕಿಂತ ಮುಂಚೆ ನನಗೆ ಮಗುವಾಗಿ ಸಿಕ್ಕವನು ನೀನು. ಆ 5 ಜನ ಪಂಚ ಪಾಂಡವರು ನಿನ್ನ ಸಂಬಂಧರಾಗ್ಬೇಕು ಅಂತ ಹೇಳಿದಾಗ ಕರ್ಣನಿಗೆ ಆಗುವಂತಹ ಆ ಆಘಾತ, ನೋವು ಅಷ್ಟಿಷ್ಟಲ್ಲ. ಕುಂತಿ ಅಲ್ಲಿ ಯಾಕೆ ಬಂದಿರ್ತಾರೆ ಕುಂತಿ ಮಾತು ಅಂತಂದ್ರೆ, ಕರ್ಣನಿಂದ ಪುತ್ರ ಭಿಕ್ಷೆಯನ್ನ ಬೇಡೋದಿಕ್ಕೆ ಬಂದಿರ್ತಾರೆ. ಕರ್ಣನ ಒಂದು ಸಾಮರ್ಥ್ಯ ಎಷ್ಟಿತ್ತಪ್ಪ ಅಂತಂದ್ರೆ, ಯುದ್ಧ ಭೂಮಿಯಲ್ಲಿ ಕರ್ಣ ನಿಂತ್ಕೊಂಡು ಯುದ್ಧ ಮಾಡಿದ್ದೆ ಆದ್ರೆ ಪಾಂಡವರು ಯಾರು ಆ ಯುದ್ಧವನ್ನ ಗೆಲ್ಲೋಕ್ ಸಾಧ್ಯ ಆಗ್ತಿರ್ಲಿಲ್ಲ. ಅಂತಹ
ಆ ಪರಿಸ್ಥಿತಿಯನ್ನ ತಮ್ಮದಾಗಿ ಮಾಡಿಸ್ಕೊಳ್ಬೇಕು. ಹೇಗಾದ್ರೂ ಮಾಡಿ ಕರ್ಣನಿಂದ ನಾನು ಈ ಯುದ್ಧವನ್ನ ಅಂದ್ರೆ ಇಲ್ಲಿ ನನ್ನ 5 ಜನ ಮಕ್ಕಳನ್ನ ನಾನು ಕರ್ಣನಿಂದ ಉಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕುಂತಿ ಮಾತೆ ಕರ್ಣನ್ ಮುಂದೆ ಅವತ್ತು ಬಂದು ನಿಂತಿರ್ತಾಳೆ. ನೋಡಿ ಇಲ್ಲಿ ಅಲ್ಲಿ ಕುಂತಿಯೇ ಮತ್ತು ಕರ್ಣ ಇವರಿಬ್ಬರ ನಡುವೆ ನಡೆಯುವಂತಹ ಸಂಭಾಷಣೆಯನ್ನ ನೋಡಿದಾಗ ನಿಜವಾಗಿ ನಮ್ ಕಣ್ಣಲ್ಲಿ ನೀರು ಬರುತ್ತೆ ಮಾಸ್ಟರ್. ಯಾಕೆ ಅಂತಂದ್ರೆ ನಾನು ಹೇಳ್ಬೇಕಾದ್ರೆ ಹಾಗೆ ಆ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಮೂಡ್ತಾ ಬರ್ಲಿ. ಕುಂತಿ ಮಾತೆ ಬರ್ತಾರೆ, ಕರ್ಣ ಕೇಳ್ತಾನೆ ಕುಂತಿ ಮಾತೆಗೆ, ಓ ರಾಜಮಾತೆ, ಯಾಕೆ ಯಾಕೆ ಇವತ್ತು ನೀನ್ ನನ್ ಮುಂದೆ ಬಂದು ನಿಂತಿದ್ಯಾ, ಬರ್ಬೇಕು ಅಂತ ಹೇಳ್ತಾನೆ. ಆ ಅಮ್ಮ ಅನ್ನುವಂತಹ ಆ ಪದದ ಬದಲು ಕರ್ಣ ಅಲ್ಲಿ ಯಾವ ಒಂದು ಪದವನ್ನ ಸಂಬೋಧಿಸಿರ್ತಾನೆ ಅಂದ್ರೆ ರಾಜಮಾತೆ ಅಂತ ಕುಂತಿಗೆ ಕರೆದಿರ್ತಾನೆ. ಎಂತಹ ಕಷ್ಟ ಅಲ್ವಾ, ಹೆತ್ತ ಮಕ್ಕಳಿಂದ ಈ ತರ ಕರೆಸ್ಕೊಳ್ಳೋದು. ಒಂದು ಹೆತ್ತ ತಾಯಿಗೆ ಅಮ್ಮ ಅಂತ ಕರೆಯದೇ ಇರುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವತ್ತು ಕರ್ಣ ನಿಂತಿರ್ತಾನೆ. ಆಗ ಕುಂತಿ ಕೇಳ್ತಾಳೆ, ಕರ್ಣ, ನನ್ನ 5 ಜನ ಮಕ್ಕಳು ನಿನ್ನ ತಮ್ಮಂದಿರಾಗ್ಬೇಕು, ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋ ಅಂತ ಹೇಳ್ಬಿಟ್ಟು ಹೇಳಿದಾಗ ಕರ್ಣ ಒಂದು ಒಳ್ಳೆ ಮಾತನ್ನ ಹೇಳ್ತಾನೆ. ಇಲ್ಲಿ ರಾಜಮಾತೆ ಅಂದ್ರೆ ಕುಂತಿಗೆ ಸಂಬೋಧಿಸುವಂತದ್ದು ಕರ್ಣ. ನಿನಗಿರೋದು 5 ಮಕ್ಕಳೇ, ನಿನಗಿರೋದು ಎಷ್ಟು ಜನ ಮಕ್ಕಳೇ? 5 ಮಕ್ಕಳೇ. ಅಂದ್ರೆ ಅದ್ರ ಅರ್ಥ ನಿನ್ನ 5 ಮಕ್ಕಳಲ್ಲಿ ಅರ್ಜುನನನ್ನ ಹೊರತುಪಡಿಸಿ ನಾನು ಇನ್ಯಾರಿಗೂ ಕೊಲ್ಲಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅರ್ಜುನನನ್ನ ಹೊರತುಪಡಿಸಿ ಇನ್ಯಾರಿಗೂ ನಾನು ಕೊಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು ಕರ್ಣ ಹೇಳ್ತಾನೆ. ಅಲ್ಲಿಗೆ ನಿನಗೆ ಇವತ್ತು 5 ಜನ ಮಕ್ಕಳು, ಮತ್ತು ನಾನಿದ್ರು 5 ಜನ ಮಕ್ಕಳು, ನಾನು ಇಲ್ದೇ ಇದ್ರು 5 ಜನ ಮಕ್ಕಳು ಅನ್ನೋ ಮಾತನ್ನ ಹೇಳ್ತಾನೆ. ಆದ್ರೆ ಕುಂತಿ ಮಾತೆ ಅಲ್ಲಿ ಒಂದು ಪ್ರಾಮಿಸ್ ಅನ್ನ ಕರ್ಣನ್ ಕೈಯಲ್ಲಿ ಮಾಡಿಸ್ಕೊಳ್ತಾರೆ. ಏನಪ್ಪಾ ಅಂತಂದ್ರೆ ಯುದ್ಧ ಭೂಮಿಯಲ್ಲಿ ನೀನು ಒಮ್ಮೆ ತೊಟ್ಟಂತಹ ಬಾಣವನ್ನ ಅಂದ್ರೆ ಒಮ್ಮೆ ಬಿಟ್ಟಂತಹ ಬಾಣವನ್ನ ಇನ್ನೊಂದು ಸತಿ ಅದನ್ನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಕುಂತಿ ಮಾತೆ ಹೇಳ್ತಾಳೆ. ಅಂದ್ರೆ ಒಮ್ಮೆ ಬಳಕೆಯಾದಂತಹ ಬಾಣವನ್ನ ಮತ್ತೆ ನೀನು ಬಳಸಬಾರ್ದು ಅಂತ ಹೇಳ್ಬಿಟ್ಟು. ನೋಡಿ ಆ ಮಾತಿಗೆ ಕರ್ಣ ಒಪ್ಕೊಳ್ತಾನೆ. ಒಂದ್ ಮಾತಿಲ್ಲಿ ಕರ್ಣ ಕೇಳ್ಬೋದಿತ್ತಲ್ವಾ, ನೀನ್ ನನ್ನನ್ನು ಸಾಕಿದ್ಯಾ, ಸಲಹಿದ್ಯಾ, ಈ ಟಮಾಟಕ್ಕೆ ಹೆದರಿ ನೀನ್ ನನ್ನನ್ನ ಹಾಗೆ ಬಿಟ್ಬಿಟ್ಟೆ ಅಲ್ಲ, ಇಷ್ಟು ದಿನ ನಾನು ಹೆತ್ತ ತಾಯಿಯ ಪ್ರೀತಿಯ ಒಂದು ವಾತ್ಸಲ್ಯದಿಂದ ನಾನು ವಂಚಿತನಾದ್ನಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ತೀರ ಮರು ಮಾತಾಡದೆ ಕರ್ಣ ಏನ್ ಮಾಡ್ತಾನೆ, ಕುಂತಿದೇವಿಗೆ ಹೇಳ್ತಾನೆ, ಆಯ್ತು ಒಮ್ಮೆ ಬಿಟ್ಟಂತಹ ಬಾಣವನ್ನ ನಾನು ಮರು ಬಳಕೆ ಮಾಡೋದಿಲ್ಲ ಅಂತ. ಆದ್ರೆ ಕರ್ಣ ಇನ್ನೊಂದು ಮಾತನ್ನ ತಗೋತಾರೆ ಮಾತೆ ಕುಂತಿಯಿಂದ. ಯಾವ್ದಪ್ಪ ಅಂತಂದ್ರೆ, ಇದು ನಾನು ಬದುಕು ಇರುವವರೆಗೂ ಯುಧಿಷ್ಠಿರನಿಗೆ ನಾನು ಅವರ ಸಹೋದರ ಅಂತ ಹೇಳುವ ವಿಷಯ, ಅಂದ್ರೆ ನಾನು ಕುಂತಿ ಪುತ್ರನೇ ಅನ್ನುವಂತಹ ವಿಷಯ ಗೊತ್ತಾಗ್ಬಾರ್ದು ಅನ್ನುವಂತಹ ಮಾತನ್ನ ತಗೊಳ್ತಾನೆ. ಇನ್ನೊಂದೇನಪ್ಪಾ ಕರ್ಣನ ಒಂದು ಅಂತಿಮ ಆಸೆ, ತನ್ನ ಹೆತ್ತ ತಾಯಿಯಲ್ಲಿ ಅವ್ನು ಕೇಳೋದು ಅಂದ್ರೆ, ಅರ್ಜುನನ ಬಾಣಕ್ಕೆ ನಾನು ಸಿಲುಕಿ ಯುದ್ಧ ಭೂಮಿಯಲ್ಲಿ ಪ್ರಾಣ ಬಿಡುವಂತಹ ಸಂದರ್ಭ ಏನಾದ್ರೂ ಬಂತು ಅಂದ್ರೆ ನಾನು ನಿನ್ನ ಮಡಿಲಲ್ಲೇ ಪ್ರಾಣ ಬಿಡ್ಬೇಕು ಅನ್ನುವಂತಹ ಮಾತನ್ನ ಕರ್ಣ ಹೇಳ್ತಾನೆ ಮಾಸ್ಟರ್ಸ್. ನೋಡಿ ಇಲ್ಲಿ ಇಂದ್ರನಿಗೆ ತನ್ನ ಕವಚ ಕುಂಡಲಗಳನ್ನೇ ಬಿಚ್ಕೊಟ್ಟ. ಅದಿಲ್ಲ ಅಂತಂದ್ರೆ ಅವನ ಆಯುಷ್ಯ ಕ್ಷೀಣ ಆಗತ್ತೆ ಅಂತ ಗೊತ್ತಿದ್ರು ಕೂಡ ಆ ಕವಚ ಕುಂಡಲಗಳನ್ನೇ ಕರ್ಣ ಬಿಚ್ಕೊಟ್ಬಿಟ್ಟ. ಇನ್ನೊಂದು ಇಲ್ಲಿ ಒಮ್ಮೆ ತೊಟ್ಟಂತಹ ಬಾಣವನ್ನ ಒಮ್ಮೆ ಬಿಟ್ಟಂತಹ ಬಾಣವನ್ನ ನಾನು ಇಲ್ಲಿ ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಕುಂತಿ ಮಾತೆಗೆ ಕೊಡ್ತಾನೆ. ಒಂದು ಕಡೆ ದಾನವನ್ನೇ ದಾನದ ಗುಣವನ್ನ ಎತ್ತಿ ಹಿಡಿಯುತ್ತಿರುವಂತಹ ಕರ್ಣ ನಮ್ಮ ಮುಂದೆ ಬರ್ತಾನೆ. ಇನ್ನೊಂದು ಕಡೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವಂತಹ ಕರ್ಣ ನಮ್ಮ ಮುಂದೆ ಬರ್ತಾನೆ. ಈ ಎರಡೂ ಸನ್ನಿವೇಶಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮತ್ತೆ ಇನ್ನೊಂದು ಸ್ಟೆಪ್ಪಿಗೆ ಹೋಗೋಣ. ಈಗ ಯುದ್ಧ ಭೂಮಿಯಲ್ಲಿ 17ನೇ ದಿನ ಅರ್ಜುನ ಮತ್ತು ಈ ಕರ್ಣ ಯುದ್ಧ ಭೂಮಿಯಲ್ಲಿ ಎದುರಾಬದ್ರ ಆಗ್ತಾರೆ. ಎಂಥ ಅಂದ್ರೆ ಈ ಎರಡು ಕೊಬ್ಬಿದ ಮದಾನೆಗಳು ಹೇಗೆ ಸೆಣಸಾಡುತ್ತಲ್ಲ ಹೇಗಿರುತ್ತೆ, ಇಬ್ರು ಕೂಡ ಅಷ್ಟೇ ಸರಿಸಮಾನವಾದಂತಹ ಯೋಧರಾಗಿರ್ತಾರೆ. ಎಂತೆಂಥ ದಿವ್ಯಾಸ್ತ್ರಗಳಲ್ಲಿ ಪಾರಂಗತರಾಗಿರುವಂತಹ ಇಬ್ರು ಮಹಾನ್ ಘಟಾನುಘಟಿಗಳು ಇವತ್ತು ಯುದ್ಧ ಭೂಮಿಯಲ್ಲಿ ಒಬ್ರನ್ನೊಬ್ರು ಫೇಸ್ ಮಾಡ್ತಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಅದೇನಾಗ್ತಾ ಇರತ್ತೆ, ಇಡೀ ಭೂಮಂಡಲವೇ ಆ ಕಂಪಿಸುವಂತಹ ಕ್ಷಣ ಅದಾಗಿರುತ್ತೆ ಮಾಸ್ಟರ್. ಆದ್ರೆ ಅಲ್ಲಿ
ಕರ್ಣ ಯುದ್ಧ ಭೂಮಿಗೆ ಅಂದ್ರೆ ಅರ್ಜುನನ ಮುಂದೆ ಬಂದು ನಿಲ್ಲುವಂತಹ ಮುಂಚೆ ಮಾಸ್ಟರ್ಸ್ ಕೇಳ್ತಾ ಇದೆಯಲ್ಲ, ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನನ್ನ ಏಕಾಗ್ರತೆಗೂ ಡಿಸ್ಟರ್ಬೆನ್ಸ್ ಇದೆ. ಬಟ್ ನಿಮಗೆ ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ತಿದ್ದೀನಿ. ಮಾಸ್ಟರ್ಸ್ ಏನ್ ತೊಂದ್ರೆ ಕೇಳಿಸ್ತಿದ್ಯಾ? ಇಲ್ಲ ಮೇಡಮ್, ತೊಂದ್ರೆ ಏನಿಲ್ಲ ಕೇಳಿಸ್ತಿದೆಯಲ್ಲ? ಮೇಡಮ್, ಕೇಳಿಸ್ತಾ ಇದೆ. ಹಾ, ಸರಿ. ಸೊ ಯುದ್ಧ ಭೂಮಿಯಲ್ಲಿ ಅರ್ಜುನನ ಮುಂದೆ ಬಂದು ಕರ್ಣ ನಿಲ್ಲುವಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಒಂದು ಕರ್ಣ ಪರಿಸ್ಥಿತಿಯನ್ನ ಎದುರಿಸ್ಬೇಕಾಗಿ ಬರುತ್ತೆ. ಅದೇನಪ್ಪಾ ಅಂತಂದ್ರೆ, ಕರ್ಣನ ಮಗ ಋಷಸೇನ ಅವನ ಹತ್ಯೆ ಆಗುವಂತದ್ದು. ಅರ್ಜುನನ ಕೈಯಲ್ಲಿ ಸಿಲುಕಿ ಋಷಸೇನನ ಹತ್ಯೆ ಆಗುವಂತದ್ದು ಕರ್ಣನ ಮಗ. ಕರ್ಣ ಎಷ್ಟು ಸ್ಟ್ರಾಂಗ್ ಇರ್ತಾನೆ ಅಂತಂದ್ರೆ, ಕರ್ಣನ ಮಗ ಕೂಡ ಅಷ್ಟು ಸ್ಟ್ರಾಂಗ್. ಎಂತೆಂತಹ ಈವನ್ ಭೀಮನಿಗೂ ಕೂಡ ಬೆವರಿಳಿಸಿರ್ತಾನೆ ಕರ್ಣನ ಮಗ ಋಷಸೇನ. ಇಲ್ಲಿ ಏನಾಗುತ್ತೆ ಅಂದ್ರೆ, ಶ್ರೀಕೃಷ್ಣ ಒಂದು ಮಾಹಿತಿಯನ್ನ ಅರ್ಜುನನಿಗೆ ಕೊಡ್ತಾನೆ, ಈ ಕರ್ಣನ ಮಗನಿಗೆ ಹಾಗೆ ಬಿಡ್ಬೇಡ ನೀನು, ಅವನಿಗೆ ಕೊಂದು ಬಿಡು. ಯಾಕಂದ್ರೆ ಅವನ್ ಮನ್ಸ್ ಮಾಡ್ದಂದ್ರೆ ಮತ್ತೆ ನೀವ್ ಯಾರು ಕೂಡ ಕರ್ಣನ ಹತ್ರ ಅಲ್ಲ, ಕರ್ಣನ್ ಮಗನಿಂದನೇ ನೀವು ಸೋಲಲ್ಪಡ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಶ್ರೀಕೃಷ್ಣ. ಒಲ್ಲದ ಮನಸ್ಸಿನಲ್ಲಿ ಅರ್ಜುನ ಆ ಋಷಸೇನನ ಒಂದು ಶಿರಚ್ಛೇದವನ್ನ ತನ್ನ ಬಾಣಗಳ ದಿವ್ಯಾಸ್ತ್ರಗಳ ಪ್ರಯೋಗದಿಂದ ಮಾಡ್ತಾನೆ. ಮಾಸ್ಟರ್ಸ್ ನೋಡಿ, ಕರ್ಣ ಮುಂದೆ ಬರ್ತಾ ಇರ್ತಾನೆ ಅರ್ಜುನನ ಮುಂದೆ ಸೆಣಸಾಡೋದಿಕ್ಕೆ, ಆದ್ರೆ ಅವನ ಕಣ್ಣ ಮುಂದೆನೆ ಅವನ ಮಗನ ಹತ್ಯೆಯಾಗತ್ತೆ, ಕರ್ಣನ ಮಗನ. ಎಂತಹ ತಾಳ್ಮೆ ಮಾಸ್ಟರ್ಸ್ ಅದು, ಎಂತಹ ತಾಳ್ಮೆ! ಒಂದು ಕಡೆ ಇಂದ್ರನಿಗೆ ಕೊಟ್ಟಂತಹ ಕವಚ ಕುಂಡಲಗಳು, ಇನ್ನೊಂದು ಕಡೆ ತನ್ನ ಮಾತೆ ಕುಂತಿಗೆ ಕೊಟ್ಟಂತಹ ಮಾತು, ಒಮ್ಮೆ ಬಿಟ್ಟ ಬಾಣವನ್ನ ಇನ್ನೊಮ್ಮೆ ಬಿಡೋದಿಲ್ಲ ಅಂತೇಳಿ. ಅದೇ ಜೊತೆಗೆ ಆತನ ಕಣ್ಣ ಮುಂದೆನೆ ಆತನ ಮಗನ ಹತ್ಯೆ ಈ ಅರ್ಜುನನಿಂದ. ಅಂತಹ ಟೈಮಲ್ಲಿ ಎಂತ ವೀರರಿಗಾದ್ರೂ ಕೂಡ ರಕ್ತ ಕುದಿತಾ ಇತ್ತು. ಆದ್ರೆ ಕರ್ಣ ಎಷ್ಟು ಪೇಶನ್ಸ್ ನ ಆ ಟೈಮಲ್ಲಿ ತಗೊಳ್ತಾನೆ ಅಂತಂದ್ರೆ, ಆಗಿದ್ದಾಗ್ಲಿ ಅಂತ ಹೇಳ್ಬಿಟ್ಟು ಅರ್ಜುನನ ಮುಂದೆ ಬಂದು ನಿಂತ್ಕೋತಾನೆ. ಎರಡು ಮದಾನಿಗಳಿಗೆ ಹೇಗೆ ಯುದ್ಧ ಶುರುವಾಗತ್ತೆ ಅನ್ನೋದಕ್ಕೆ ನಮ್ಮ ಈ ಮಹಾಭಾರತ ಸಾಕ್ಷಿ. ಒಂದು ಕಡೆ ಅರ್ಜುನ, ಇನ್ನೊಂದು ಕಡೆ ಕರ್ಣ. ಒಂದು ಕಡೆ ದ್ವೇಷ, ಇನ್ನೊಂದು ಕಡೆ ಕೊಟ್ಟ ತಾಯಿಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ. ಒಂದು ಕಡೆ ಧರ್ಮವನ್ನ ಉಳಿಸ್ಬೇಕು ಅನ್ನುವಂತಹ, ಧರ್ಮ ಯುದ್ಧದಲ್ಲಿ ಜಯಶಾಲಿ ಆಗ್ಬೇಕು ಅನ್ನುವಂತಹ ಅಷ್ಟು ಒಂದು ದ್ವೇಷ, ಅಷ್ಟು ಒಂದು ಸಿಟ್ಟು, ಧರ್ಮವನ್ನ ಉಳಿಸಿಕೊಳ್ಳುವಂತಹ ಒಂದು ಪಣ ಅರ್ಜುನ ತೊಟ್ಟು ಯುದ್ಧ ಭೂಮಿಯಲ್ಲಿ ಕರ್ಣನ ಮುಂದೆ ನಿಂತಿದ್ರೆ, ಇನ್ನೊಂದು ಕಡೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳ್ಬೇಕು ಅನ್ನುವ ಹಠದಿಂದ ಅಷ್ಟೇ ತಾಳ್ಮೆಯಿಂದ ಕರ್ಣ ಅರ್ಜುನನ ಮುಂದೆ ನಿಂತಿದ್ದಾನೆ. ಇಲ್ಲಿ ಅರ್ಜುನ ಮತ್ತೆ ಕರ್ಣನ ರಥ ಸಾರಥಿಯರು ಹೆಂಗಿರ್ತಾರೆ ಅಂತಂದ್ರೆ, ಒಂದು ಕಡೆ ಅರ್ಜುನನ ರಥ ಸಾರಥಿಯಾಗಿರ್ತಾರೆ ಸಾಕ್ಷಾತ್ ಭಗವಂತ. ಈ ಕಡೆ ಕರ್ಣನ ಸಾರಥಿಯಾಗಿರ್ತಾರೆ ಅಂತಂದ್ರೆ ಶಲ್ಯ ಮಹಾರಾಜ. ಯುದ್ಧದಲ್ಲಿ ಅಷ್ಟೇ ನೈಪುಣ್ಯತೆಯನ್ನ ಈ ರಥದ ಸಾರಥಿ ಹೊಂದಿರ್ಬೇಕಾಗಿರುತ್ತೆ. ಯಾಕೆ ಅಂತಂದ್ರೆ ನೋಡಿ, ಆಪೋಸಿಟ್ ಅವರು ಹೆಂಗ್ ಬಾಣ ಬಿಡ್ತಾರೆ, ಅದು ಬಾಣ ಯಾವ ಡೈರೆಕ್ಷನ್ ಅಲ್ಲಿ ಬರುತ್ತೆ, ಆ ಡೈರೆಕ್ಷನ್ ನ ತಪ್ಸೋದು ಹೇಗೆ ಅನ್ನುವಂತಹದ್ದು ಆ ರಥದ ಸಾರಥಿಗೆ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕಾಗತ್ತೆ. ಇಲ್ಲಿ ಯುದ್ಧ ಭೂಮಿಯಲ್ಲಿ ಅಲ್ಲಿ ಸಾರಥ್ಯ ವಹಿಸಂತವರಿಗೆ. ಆಮೇಲೆ ಮಾಸ್ಟರ್ಸ್ ಇದ್ರ ಮತ್ತೆ ನಿಮಗೆ ಯಾವತ್ತಾರು ಒಂದು ಪ್ರಶ್ನೆಯನ್ನ ಕಾಡುತ್ತಾ ನಿಮಗೆ? ಈಗ ಕೃಷ್ಣ ಯಾವ ಅವತಾರ? ರಾಮನ ಅವತಾರ ಅಲ್ವಾ? ವಿಷ್ಣುವಿನ ದಶಾವತಾರಗಳಲ್ಲಿ ರಾಮಕೃಷ್ಣ ಇಬ್ರು ಬರ್ತಾರೆ. ಈ ರಾಮನ ಬಂಟ ಹನುಮ ಎಲ್ಲಿದ್ದಾನೆ ಹಾಗಾದ್ರೆ? ನಿಮ್ಗೆಲ್ಲ ಒಂದು ಪ್ರಶ್ನೆ ಕಾಡಿರ್ಬೋದಲ್ಲ ಮಾಸ್ಟರ್, ಇದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಮಾಹಿತಿ ಗೊತ್ತಿತ್ತಾ ಮಾಸ್ಟರ್? ನಾನು ಇದನ್ನ ತಿಳ್ಕೊಳ್ಬೇಕಾದ್ರೆ ನನಗೆ ಮಾಹಿತಿ ಗೊತ್ತಾಯ್ತು, ಅರ್ಜುನನ ಆ ರಥದ ಸಾರಥಿ ಶ್ರೀಕೃಷ್ಣ ಆಗಿದ್ರೆ, ಆ ರಥದ ಮೇಲಿನ ಆ ಭಗವದ್ ಧ್ವಜವೇ ಶ್ರೀ ಹನುಮರಾಗಿದ್ರು ಅನ್ನುವಂಥದ್ದು. ಅಂದ್ರೆ ಎಷ್ಟು ಸ್ಟ್ರೆಂತ್ ಇದೆ ನೋಡಿ ಇಲ್ಲಿ ಅರ್ಜುನನ ಆ ರಥಕ್ಕೆ. ಒಂದು ಕಡೆ ಶ್ರೀಕೃಷ್ಣನ ಸಾರಥ್ಯ, ಇನ್ನೊಂದು ಕಡೆ ಶ್ರೀ ಹನುಮನ ಒಂದು ಕೃಪೆ. ಅಂತಹ ಒಂದು ರಥ ಅರ್ಜುನನದಾಗಿತ್ತು. ಇನ್ನೊಂದು ಕಡೆ ಶಲ್ಯ, ಕೃಷ್ಣನಷ್ಟೇ ಒಂದು ಆ ಸಾರಥ್ಯದಲ್ಲಿ ನೈಪುಣ್ಯವನ್ನ ವಹಿಸ್ಕೊಂಡಿರುವಂತಹ ಶಲ್ಯ ಈ ಕರ್ಣನ ಒಂದು ಸಾರಥಿಯಾಗಿರ್ತಾನೆ. ಇಬ್ರು ಕೂಡ ದಿವ್ಯಾಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇರ್ತಾರೆ. ಆದ್ರೆ ಶಲ್ಯ ಒಂದು ಮಾತನ್ನ ಹೇಳ್ತಿರ್ತಾರೆ, ಎಷ್ಟೊತ್ತಾದ್ರೂ ಈ ಅರ್ಜುನ ಮತ್ತು ಕರ್ಣನ ಯುದ್ಧ ಮುಗಿತಾನೆ ಇರೋದಿಲ್ಲ. ಒಳ್ಳೆ ಪೈಪೋಟಿಗೆ ಬಿದ್ದವ್ರಂಗೆ ಅಲ್ಲಿ ತಮ್ಮ ನೈಪುಣ್ಯಗಳನ್ನ ಶಭಾಷ್ ಅನ್ನುವ ರೀತಿಯಲ್ಲಿ ಬಾಣಗಳನ್ನ ಒಬ್ರ ಮೇಲೊಬ್ರು ಪ್ರಯೋಗ ಮಾಡ್ತಿರ್ತಾರೆ.
ಅಂತಹ ಒಂದು ಸುಸಂದರ್ಭದಲ್ಲಿ ಅಲ್ಲಿ ಶಲ್ಯ ಅಂದ್ರೆ ಕರ್ಣನ ರಥದ ಸಾರಥ್ಯವನ್ನ ವಹಿಸಿದಂತಹ ಶಲ್ಯ ಕರ್ಣನಿಗೆ ಹೇಳ್ತಾ ಇರ್ತಾರೆ, ಬಿಡು ನಿನ್ನ ಬಾಣಗಳನ್ನ ಅರ್ಜುನನ ಎದೆಗೆ ಗುರಿ ಇಟ್ಟು ಬಿಡು. ಆದ್ರೆ ಇಲ್ಲಿ ಕರ್ಣ ಆ ಕೆಲಸವನ್ನ ಮಾಡ್ತಾ ಇರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ತನ್ನ ತಾಯಿಗೆ ಕೊಟ್ಟಂತಹ ಒಂದು ಮಾತು, ನಿನಗೆ ನಾನು ಬದುಕಿದ್ರು 5 ಮಕ್ಕಳೇ, ನಾನು ಇಲ್ದೇ ಇದ್ರು 5 ಮಕ್ಕಳೇ ಅನ್ನುವಂತಹ ಒಂದು ಮಾತು. ಅಂದ್ರೆ ಅಂತಹ ಪರಿಸ್ಥಿತಿಯಲ್ಲೂ ತನ್ನ ಹೆತ್ತ ಮಗನ ಒಂದು ಮರಣ ತನ್ನ ಕಣ್ಣ ಮುಂದೆನೇ ಆಗಿದೆ, ಕರ್ಣನ ಕಣ್ಣ ಮುಂದೆನೇ ಆಗಿದೆ. ಅಂತಹ ಸಮಯದಲ್ಲೂ ಕೂಡ ಕರ್ಣ ಯೋಚನೆ ಮಾಡ್ತಾನೆ, ಒಂದು ವೇಳೆ ಯುಧಿಷ್ಠಿರ ಏನಾದ್ರು ಅರ್ಜುನನಿಗೆ ನಾನು ಯುದ್ಧ ಭೂಮಿಯಲ್ಲಿ ಸಾಯಿಸಿದ್ರೆ ಆ ಒಂದು ನೋವನ್ನ ತಡ್ಕೊಳ್ಳುವಂತಹ ಶಕ್ತಿ ಸೂಕ್ಷ್ಮ ಮನಸ್ಸಿರುವಂತಹ ಆ ಯುಧಿಷ್ಠಿರನಿಗೆ ಇರುತ್ತಾ? ಇನ್ ಕೇಸ್ ನಾನೇನಾದ್ರೂ ಅರ್ಜುನನಿಗೆ ನಾನು ಸಾಯಿಸಿದ್ರೆ ಅದೇ ಚಿಂತೆಯಲ್ಲಿ ಧರ್ಮಜ ಏನಾದ್ರು ಮಾಡ್ಕೊಂಡ್ರೆ, ಧರ್ಮರಾಯ ಏನಾದ್ರು ಮಾಡ್ಕೊಂಡ್ಬಿಟ್ರೆ ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಬೇರೆ ಪಾಂಡವರಿಗೂ ಇದರಿಂದ ಏನಾದ್ರು ಭೀಮಸೇನ ಇದರಿಂದ ತಡ್ಕೊಳ್ತಾನ, ಅರ್ಜುನನಿಗೇನಾದ್ರು ಆದ್ರೆ ಆ ನೋವಿಂದ ಭೀಮಸೇನ ಹೊರಗ್ ಬರ್ತಾನ, ಇಂತಹ ಅನೇಕ ಅಂಶಗಳನ್ನ ಕರ್ಣ ಅಲ್ಲಿ ಚರ್ಚೆ ಮಾಡ್ತಾ ಇರ್ತಾನೆ. ನೋಡಿ, ಇವತ್ತಿನ ದಿನಗಳಲ್ಲಿ ಹೆತ್ತು ಹೊತ್ತು ಸಾಕಿರುವಂತಹ ಆ ತಂದೆ ತಾಯಿಗೆ ನೋಡ್ಕೊಳ್ಳುವಂತದ್ದು ಕಷ್ಟ. ಆದ್ರೆ ಇಲ್ಲಿ ತನ್ನ ಹೆತ್ತ ಮಗುವನ್ನ ಏನೂ ನೋಡ್ಕೊಳ್ಳದೆ ಹಾಗೆ ನೀರಿಗೆ ಬಿಟ್ಟಿರುವಂತಹ ತಾಯಿ ಆಕೆಗೆ ಕೊಟ್ಟಂತಹ ಮಾತನ್ನ ಹೇಗೆ ಉಳಿಸ್ಕೊಳ್ಬೇಕು ಮಾಸ್ಟರ್ಸ್? ನಾವೆಲ್ಲ ಯೋಚನೆ ಮಾಡ್ತೀವಿ, ಜಗತ್ತಲ್ಲಿ ಒಳ್ಳೆಯ ಮಕ್ಕಳು ಇರ್ತಾರೆ ಅಥವಾ ಕೆಟ್ಟ ಮಕ್ಕಳೇ ಇರ್ತಾರೆ, ಆದ್ರೆ ಕೆಟ್ಟ ತಂದೆ ತಾಯಿ ಇರೋದಿಲ್ಲ ಅಂತ ಯೋಚನೆ ಮಾಡ್ತೀವಿ ಮಾಸ್ಟರ್ಸ್. ಆದ್ರೆ ನಮ್ಮ ಇತಿಹಾಸ ಎಲ್ಲದಕ್ಕೂ ಸಾಕ್ಷಿಯಾಗಿದೆ. ಹೇಗೆ ಒಳ್ಳೆಯ ತಾಯಿಯನ್ನ ನಾವು ಈ ಜಗತ್ತಿನಲ್ಲಿ ನೋಡ್ಬೋದು, ಹಾಗೆ ಕೈಕೇಯಿ ಅಂತ ತಾಯಿಯನ್ನು ನಾವು ನೋಡ್ಬೋದು, ಮತ್ತೆ ಹಿರಣ್ಯಕಶಿಪುವಿನಂತಹ ತಂದೆಯನ್ನು ನಾವು ನೋಡ್ಬೋದು, ಹಾಗೆ ಕುಂತಿ ಅಂತ ತಾಯಿಯರನ್ನು ಇಲ್ಲಿ ನೋಡ್ಬೋದು. ಅಂತಂದ್ರೆ ಇತಿಹಾಸದಲ್ಲಿ ಎಲ್ಲವೂ ಆಗೋಗಿದೆ. ಎಲ್ಲಾ ರೀತಿಯ ಪಾತ್ರಗಳು, ಎಲ್ಲಾ ರೀತಿಯ ಕಥೆಗಳು ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ ಅಲ್ವಾ? ಯಾವುದನ್ನು ನಾವು ಸಮರ್ಥಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ. ಎಲ್ಲದು ಲೈಫ್ ಈಸ್ ಫುಲ್ ಆಫ್ ಕಾಂಪ್ರಮೈಸ್ ಅಂಡ್ ಲೈಫ್ ಈಸ್ ಫುಲ್ ಆಫ್ ಅಕ್ಸೆಪ್ಟೆನ್ಸ್ ಅಲ್ವಾ ಅಂತ ಅನ್ಸುತ್ತೆ ಒಂದೊಂದ್ಸತಿ. ಎನಿಹೋ ಈ ವಿಷಯಕ್ಕೆ ಬರೋಣ. ಇಲ್ಲಿ ನೋಡಿ, ಹಾಗಾಗಿ ತುಂಬಾ ಅನ್ಯ ಮನಸ್ಸಿನಿಂದ ಯುದ್ಧ ಮಾಡ್ಬೇಕೋ ಮಾಡಬಾರ್ದು ಅನ್ನೋಂತ ಒಂದು ಗೊಂದಲದಲ್ಲೇ ಕರ್ಣ ಇಲ್ಲಿ ಯುದ್ಧ ಮಾಡ್ತಾ ಇರ್ತಾನೆ. ಆದ್ರೆ ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಗತ್ತೆ, ಒಂದು ಘಟನೆ ಆಗತ್ತೆ. ಏನಪ್ಪಾ ಅಂತಂದ್ರೆ, ಕರ್ಣನ ಬತ್ತಳಿಕೆಯಲ್ಲಿರುವಂತಹ ಎಲ್ಲಾ ಬಾಣಗಳು ಕೂಡ ಖಾಲಿ ಆಗುವಂತಹ ಟೈಮಲ್ಲಿ ಯಾವುದೋ ಒಂದು ಹೊಸದಾದ ಒಂದು ಅಸ್ತ್ರ ಆ ಕರ್ಣನ ಬತ್ತಳಿಕೆಯಲ್ಲಿ ಇರುತ್ತೆ. ಅದ್ ಯಾವುದು ಅಂತ ಕರ್ಣನಿಗೆ ಗೊತ್ತಿರೋದಿಲ್ಲ. ಆದ್ರೆ ಅದನ್ನ ಹಾಗೆ ಪ್ರಯೋಗ ಮಾಡಿ ನೋಡಿದಾಗ ಅದನ್ನ ಎದುರಿಸುವಂತಹ ಒಂದು ಶಕ್ತಿ ಅರ್ಜುನನಿಗೆ ಇರೋದಿಲ್ಲ. ಯಾಕಂದ್ರೆ ಅದೊಂದು ಯಾವ್ದು ಹೊಸದಾದ ಬಾಣ ಇದೆಯಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಅರ್ಜುನ ಯೋಚನೆ ಮಾಡೋದ್ರೊಳಗೆ ಏನ್ ಮಾಡ್ತಾನೆ, ಆ ಬಾಣ ಅರ್ಜುನನ ಹತ್ರ ತಲುಪಿರುತ್ತೆ. ಆದ್ರೆ ಅರ್ಜುನನ ಸಾರಥ್ಯ ವಹಿಸ್ಕೊಂಡಂತವ್ರು ಯಾರಾಗಿದ್ರು? ಸಾಕ್ಷಾತ್ ಭಗವಂತನಾಗಿದ್ದ. ಇಲ್ಲಿ ಏನ್ ಮಾಡ್ತಾನೆ, ತನ್ನ ಕಾಲಿಂದ ಸ್ವಲ್ಪ ಹಿಂಗೆ ಆ ರಥವನ್ನ ಒತ್ತುತ್ತಾನೆ. ಯಾರು? ಶ್ರೀಕೃಷ್ಣ. ಅವಾಗ ಅರ್ಜುನನಿಗೆ ಗುರಿಯಾಗಿ ಬಂದಂತಹ ಬಾಣ ಅವನಿಗೆ ಕಿರೀಟಕ್ಕೆ ಮಾತ್ರ ತಾಗಿ ಅದು ವಾಪಸ್ ಮತ್ತೆ ಏನ್ ಬರುತ್ತೆ, ಕರ್ಣನ ಹತ್ರ ಹೋಗುತ್ತೆ. ಕರ್ಣನ ಹತ್ರ ಹೋಗಿ ಕೇಳಿದಾಗ ಏನ್ ಹೇಳುತ್ತೆ, ಅದು ಮಾತಾಡತ್ತೆ ಆ ಬಾಣ. ಏನು ಅಂದ್ರೆ, ಆ ಬಾಣದಲ್ಲಿರುವ ಆತ್ಮ ಯಾರಾಗಿರ್ತಾರೆ ಅಂತಂದ್ರೆ ಮಹಾಬಲ ತಕ್ಷಕ ಅನ್ನುವಂತಹ ಸರ್ಪರಾಜನ ಮಗ ಅಶ್ವಸೇನ ಆಗಿರುತ್ತೆ. ಅದು ಕಾಂಡವ ವನದಲ್ಲಿ ಆದಂತಹ ಒಂದು ಘಟನೆ. ಅಲ್ಲಿ ಆ ಅಶ್ವಸೇನನ ತಾಯಿ ಭುಜಗಾತ್ಮಗೆ ಈ ಅರ್ಜುನನ ಒಂದು ಬಾಣಕ್ಕೆ ಸಿಲುಕಿ ಸತ್ತೋಗಿರುತ್ತೆ. ಸೊ ಈ ಒಂದು ದ್ವೇಷಕ್ಕೋಸ್ಕರ ತನ್ನ ತಾಯಿಯ ಆತ್ಮಕ್ಕೆ ಶಾಂತಿ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಆ ಅಶ್ವಸೇನ ಬಾಣ ರೂಪದಲ್ಲಿ ಬಂದು ಅರ್ಜುನನ ಹತ್ಯೆಗಾಗೆ ಕಾಯ್ತಿದ್ದಾನೇನೋ ಎಂಬಂತೆ ಕರ್ಣನ ಬತ್ತಳಿಕೆಯಲ್ಲಿ ಹೇಳುತ್ತೆ, ಅದು ನನ್ನನ್ನ ಮತ್ತೊಮ್ಮೆ ಪ್ರಯೋಗ ಮಾಡು, ನಾನು ಇನ್ನೊಂದು ನಿನಗೆ ಇದನ್ನ ಅವಕಾಶವನ್ನ ನಾನು ಕೊಡ್ತೀನಿ. ಆ ನಿನ್ನ ಶತ್ರು ಅರ್ಜುನ ಎಲ್ಲೇ ಅಡಗಿದ್ರು ನಾನು ಬಿಡೋದಿಲ್ಲ, ಅವನಿಗೆ ಕೊಂದು ನಿನ್ನ ಬಳಿ ನಾನು ಬಂದು ನಿಲ್ತೇನೆ ಅಂತ ಹೇಳ್ಬಿಟ್ಟು ಆ ಬಾಣ ಹೇಳತ್ತೆ. ಅಂದ್ರೆ ಆ ಬಾಣದಲ್ಲಿರುವಂತಹ ಅಶ್ವಸೇನನ ಆತ್ಮ. ಆದ್ರೆ ಅರ್ಜುನ ಇಲ್ಲಿ ಕರ್ಣ ಒಂದ್ ಮಾತನ್ನ ಹೇಳ್ತಾನೆ, ನಾನು ನನ್ನ ತಾಯಿಗೆ, ನನ್ನ ಹೆತ್ತ ತಾಯಿಗೆ ಒಂದು ಮಾತನ್ನ ಕೊಟ್ಟಿದ್ದೀನಿ, ಒಮ್ಮೆ ಬಿಟ್ಟಂತಹ ಬಾಣವನ್ನ ಮರುಬಳಕೆ ಮತ್ತೊಮ್ಮೆ 2ನೇ ಸತಿ ಅದರ ಪ್ರಯೋಗ ಮಾಡುದಿಲ್ಲ. ಅಷ್ಟೇ ನೋಡಿ, ತನ್ನ ಪ್ರಾಣ ಹೋಗುವಂತಹ ಸ್ಥಿತಿಯಲ್ಲಿದೆ ಯಾರಿಗೆ? ಕರ್ಣನಿಗೆ. ಆದ್ರೂ ಕೂಡ
ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ ಪಡ್ತಾ ಇರ್ತಾನೆ. ಯಾರು? ಕರ್ಣ. ತನ್ನ ತಾಯಿಗೆ ಕೊಟ್ಟಂತಹ ಮಾತು. ಹೀಗೆ ಎಷ್ಟೆಲ್ಲ ಕ್ವಾಲಿಟೀಸ್ ನಾವು ಕರ್ಣನಲ್ಲಿ ನೋಡ್ತಾ ಹೋಗ್ತೀವಿ. ಒಂದು ಸ್ನೇಹವನ್ನು ಉಳಿಸಿಕೊಳ್ಳುವಂತಹದ್ದು, ಇನ್ನೊಂದು ತಾಳ್ಮೆ, ಇನ್ನೊಂದು ತಾಯಿಗೆ ಕೊಟ್ಟಂತಹ ಮಾತು, ಇನ್ನೊಂದು ಕವಚ ಕುಂಡಲಗಳನ್ನೇ ದಾನ ಮಾಡಿದಂತಹ ಒಬ್ಬ ದಾನವೀರ ಕರ್ಣ. ಹೀಗೆ ಕರ್ಣನ ಹಲವಾರು ಮುಖಗಳು ನಮ್ಮ ಮುಂದೆ ಬಂದು ನಿಂತಿದೆ. ನಾನು ಇದನ್ನ ಹೇಳ್ಬೇಕಾದ್ರೆ ಹಾಗೆ ಅದರ ಚಿತ್ರಣ ನಿಮ್ಮ ಕಣ್ಣು ಮುಂದೆ ಬರ್ತಾ ಹೋಗ್ಲಿ. ಅಲ್ಟಿಮೇಟ್ ಇಲ್ಲಿ ಶ್ರೀಕೃಷ್ಣ ಕೊಡುವಂತಹ ಸಂದೇಶವನ್ನು ನೋಡೋಣ. ಆಯ್ತು, ಇಲ್ಲೇನಾಗತ್ತೆ, ಶಲ್ಯ ಕರ್ಣನ ಒಂದು ರಥದ ಸಾರಥ್ಯವನ್ನ ವಹಿಸ್ಕೊಂಡಿರ್ತಾನೆ. ಇವತ್ ನಂದು ವಿಷಯ ಹೇಗ್ ತಲುಪ್ತಿದೆ ನಿಮಗೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ, ಅಷ್ಟು ಸೌಂಡ್ ಇದೆ ಮಾಸ್ಟರ್. ಇರ್ಲಿ, ಭಗವಂತನ ಕೃಪೆ, ನಿಮಗದು ನೀಟಾಗಿ ತಲುಪ್ಲಿ, ನನಗೂ ಆ ಏಕಾಗ್ರತೆ ಬರ್ಲಿ ಅಂತ ಹೇಳ್ಬಿಟ್ಟು ನಾನು ಯೂನಿವರ್ಸ್ನ ಕೇಳ್ಕೊಳ್ತೇನೆ. ಇಲ್ಲಿ ಶಲ್ಯ ನಾನು ಎಷ್ಟು ಅವನಿಗೆ ಗೈಡೆನ್ಸ್ ನ ಕೊಟ್ರು, ಮಾರ್ಗದರ್ಶನ ಕೊಟ್ರು ಕೂಡ ಕರ್ಣ ನನ್ನ ಮಾತನ್ನು ಅವನು ಕೇಳ್ತಾ ಇಲ್ಲ. ಅಂದ್ರೆ ಇಲ್ಲಿ ಸಾರಥಿ ಆಗಿದ್ದವನು ಕೂಡ ಹೇಳ್ತಾರಲ್ಲಿ, ನೀವ್ ಈ ತರ ಬಾಣ ಪ್ರಯೋಗ ಮಾಡಿ, ಈ ಡೈರೆಕ್ಷನ್ ಮಾಡಿ ಅಂತ ಮಾರ್ಗದರ್ಶನ ಕೊಡ್ತಾನೆ ಇರ್ತಾರೆ. ಅಲ್ಲಿ ಒಂದು ಇಬ್ರು ನಡುವೆ ಒಂದು ಟೀಮ್ ವರ್ಕ್ ಆಗ್ಬೇಕಲ್ಲಿ, ಆಯ್ತಾ. ಇಲ್ಲಿ ಶಲ್ಯಗೆ ಎಷ್ಟು ಹೇಳಿದ್ರು ಕೂಡ ನನ್ನ ಮಾತನ್ನ ಕರ್ಣ ಕೇಳ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಶಲ್ಯ ಅದನ್ನ ತಪ್ಪು ತಿಳ್ಕೊಳ್ತಾನೆ. ಅಂದ್ರೆ ಕರ್ಣನಿಗೆ ಒಂದು ಅಹಂಭಾವ ಇದೆ, ನಾನೇ ತುಂಬಾ ಪರ್ಫೆಕ್ಟ್ ಅನ್ನುವಂತಹ ಅಹಂಭಾವ ಇದೆ, ಆಯ್ತಾ. ಹಾಗಾಗಿ ಅವ್ನು ನನ್ನ ಮಾತನ್ನ ಅವನು ಹೇಳ್ತಾ ಇಲ್ಲ, ಅದನ್ನ ನಿರಾಕರಿಸ್ತಿದ್ದಾನೆ ಅಂತ ತಿಳ್ಕೊಳ್ತಾನೆ. ಆದ್ರೆ ಪಾಪ ಇಲ್ಲಿ ಕರ್ಣ ಯಾವ ಬಾಯಿಂದ ಹೇಳ್ಬೇಕು, ನಾನು ಯುದ್ಧ ಮಾಡ್ತಿರೋದು ನನ್ನ ಸ್ವಂತ ತಮ್ಮಂದ್ರ ಜೊತೆ ಅಂತ. ಎಂತ ಸಂದಿಗ್ಧ ಪರಿಸ್ಥಿತಿ ಅಲ್ವಾ ಕರ್ಣಂದು, ಆಯ್ತಾ. ಸೊ ಇಲ್ಲಿ ಕೃಷ್ಣ ಶಲ್ಯ ಏನ್ ಮಾಡ್ತಾನೆ, ಕರ್ಣನ ಒಂದು ರಥವನ್ನ ಬಿಟ್ಟು ಸಿಟ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ನಾನು ನಿನಗೆ ಸಾರಥ್ಯನ ವಹಿಸೋದಿಲ್ಲ, ಯಾಕಂದ್ರೆ ನೀನ್ ನನ್ ಹೇಳಿ ಕೇಳ್ತಾ ಇಲ್ಲ, ನೀನ್ ಸರಿಯಾಗಿ ಯುದ್ಧವನ್ನ ಮಾಡ್ತಾ ಇಲ್ಲ ಅರ್ಜುನನ ಎದುರಿಗೆ ಅಂತ ಹೇಳ್ತಿತ್ತು. ಆವಾಗ ತಾನೇ ಸ್ವತಃ ಆ ಒಂದು ರಥವನ್ನ ಕಂಟ್ರೋಲಿಗೆ ತಗೋಬೇಕು ಅಂತ ಹೇಳ್ಬಿಟ್ಟು ಕರ್ಣ ಪ್ರಯತ್ನ ಪಡ್ಬೇಕಾದ್ರೆ ಆಲ್ರೆಡಿ ಆ ನೆತ್ತರಿಂದ ನೆಂದಿರುವಂತಹ ಆ ಯುದ್ಧ ಭೂಮಿಯಲ್ಲಿ ಅಲ್ಲೇನಾಗತ್ತೆ, ಹಸಿಯಾದ ನೆಲದಲ್ಲಿ ನೆತ್ತರಿಂದ ನೆಂದಿದ್ರು ಅಂದ್ರೆ ರಕ್ತದ ಮಡುವಿನಲ್ಲಿ ಇಡೀ ಯುದ್ಧ ಭೂಮಿ ನೆಂದು ಹೋಗಿತ್ತು, ಆಯ್ತಾ. ಅಂತಹ ಯುದ್ಧ ಭೂಮಿಯಲ್ಲಿ ಆ ಒಂದು ಕರ್ಣನ ರಥದ ಚಕ್ರ ಸಿಕ್ಕಾಕೊಂಡ್ಬಿಡತ್ತೆ. ಯಾರ ಚಕ್ರ? ಕರ್ಣನ ರಥದ ಚಕ್ರ ಸಿಕ್ಕಾಕೊಂಡ್ಬಿಡುತ್ತೆ. ಆಗ ಕರ್ಣ ಹೇಳ್ತಾನೆ ಅರ್ಜುನನಿಗೆ, ನೋಡು ಅರ್ಜುನ, ಸ್ವಲ್ಪ ನನ್ನ ರಥದ ಚಕ್ರ ಇಲ್ಲಿ ಸಿಕ್ಕಾಕೊಂಡಿದೆ, ನಾನು ಅದನ್ನ ಸ್ವಲ್ಪ ತೆಗಿಯೋ ತನಕ ನೀನು ನನ್ನ ಮೇಲೆ ಯುದ್ಧವನ್ನ ಮಾಡ್ಬೇಡ, ಶಸ್ತ್ರಾಸ್ತ್ರಗಳ ಅಸ್ತ್ರಗಳ ಬಳಕೆಯನ್ನ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಆ ಒಂದು ಚಕ್ರವನ್ನ, ರಥದ ಚಕ್ರವನ್ನ ಎತ್ತೋದಕ್ಕೆ ಅಣಿಯಾಗ್ತಾನೆ. ಆದ್ರೆ ಶ್ರೀಕೃಷ್ಣ ಒಂದ್ ಮಾತನ್ನ ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ, ಈ ಒಂದು ಒಳ್ಳೆಯ ಅವಕಾಶವನ್ನ ನೀನು ಬಿಡಬೇಡ, ಬಾಣ ಪ್ರಯೋಗ ಮಾಡು, ಬ್ರಹ್ಮಾಸ್ತ್ರದ ಪ್ರಯೋಗವನ್ನ ನೀನು ಮಾಡು, ದಿವ್ಯಾಸ್ತ್ರದ ಪ್ರಯೋಗವನ್ನು ನೀನು ಮಾಡು ಕರ್ಣನ ವಿರುದ್ಧ. ಆದ್ರೆ ಅರ್ಜುನ ಒಪ್ಪಲ್ಲ. ಇಲ್ಲ, ಅವನು ಅಂದ್ರೆ ನಿಶಾಸ್ತ್ರ ಅಂದ್ರೆ ಏನನ್ಬೇಕು ಅದನ್ನ, ಶಸ್ತ್ರಗಳು ಕೈಯಲ್ಲಿ ಇರಲ್ಲ, ಅಂದ್ರೆ ಏನನ್ಬೋದು, ಇಲ್ಲಿ ಆ ಒಂದು ಪದ ನಿನಗೆ, ಅಂದ್ರೆ ಅವನ ಕೈಯಲ್ಲಿ ಯಾವ ಶಸ್ತ್ರಗಳು ಇಲ್ಲ, ನಿರಾಯುಧನಾಗಿದ್ದಾನೆ ಕರ್ಣ. ಆ ನಿರಾಯುಧನಾಗಿರುವಂತಹ ಸಮಯದಲ್ಲಿ ನಾನು ಬಾಣವನ್ನ ಪ್ರಯೋಗ ಮಾಡಲ್ಲ ಅಂತ ಅರ್ಜುನ ಎಷ್ಟು ಹೇಳಿದ್ರು ಕೃಷ್ಣ ಬಿಡೋದಿಲ್ಲ. ನೀನೇ ಮಾಡ್ತಿ, ಇಲ್ಲ ನಾನೇನಾದ್ರೂ ಮಾಡ್ಲಾ ಅಂತ ಹೇಳಿದಾಗ, ಇಲ್ಲ ನಾನು ಬಾಣವನ್ನ ಪ್ರಯೋಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಣನ ಮೇಲೆ ದಿವ್ಯಾಸ್ತ್ರದ ಬಳಕೆ ಆಗೇ ಹೋಗುತ್ತೆ ಅರ್ಜುನನಿಂದ, ಆಯ್ತಾ. ಆದ್ರೆ ಇಲ್ಲಿ ಕರ್ಣ ಒಂದು ಮಾತನ್ನು ಹೇಳ್ತಾನೆ ಕೃಷ್ಣನಿಗೆ, ನೋಡಿ ಶ್ರೀಕೃಷ್ಣನಿಗೆ ಕರ್ಣ ಒಂದ್ ಮಾತನ್ನ ಕೇಳ್ತಾನೆ, ನಾನು ನಿರಾಯುಧನಾದಂತಹ ಸಮಯದಲ್ಲಿ ನೀನು ಈ ತರ ಅಸ್ತ್ರಗಳ ಬಳಕೆ, ಶಸ್ತ್ರಾಸ್ತ್ರಗಳ ಬಳಕೆ, ಬಾಣಗಳ ಪ್ರಯೋಗವನ್ನ ನೀನು ಮಾಡುವಂತ ಅರ್ಜುನನಿಗೆ ಹೇಳ್ತಿದೆಯಲ್ಲ, ಇದು ಯುದ್ಧ ನೀತಿಗೆ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಕೇಳ್ತಾನೆ, ಆಯ್ತಾ. ಶ್ರೀಕೃಷ್ಣನಿಗೆ ಕರ್ಣ ಕೇಳ್ತಾನೆ. ಕರ್ಣ ಕೇಳಿದಾಗ ಶ್ರೀಕೃಷ್ಣ ಒಂದು ಒಳ್ಳೆ ಮಾತನ್ನ ಹೇಳ್ತಾನೆ. ಇದನ್ನೆಲ್ಲ ನಾವು ಮನಸ್ಸಿಟ್ಟು ಕೇಳ್ಕೋಬೇಕು ಈ ಮಾತನ್ನ. ಒಂದೊಂದು ಮಾತು ಕರ್ಣನಿಗೆ ಶ್ರೀಕೃಷ್ಣ ಕೇಳ್ತಾನೆ, ಈ ತರ ಯುದ್ಧ ನೀತಿಯ ಬಗ್ಗೆ, ಧರ್ಮದ ಬಗ್ಗೆ ನೀನು ಮಾತಾಡ್ತೀಯಲ್ಲ ಕರ್ಣ, ನೀನು ಎಷ್ಟರ ಮಟ್ಟಿಗೆ ಧರ್ಮವನ್ನ ನೀನು ಫಾಲೋ ಮಾಡ್ದೆ. ನಿನ್ನ ಗುರು ಪರಶುರಾಮರಿಗೆ ನೀನು ಮೋಸ ಮಾಡ್ದೆ ಅಲ್ಲ,
ಯಾಕೆ ಈ ಪರಶುರಾಮರಿಗೆ ಕರ್ಣ ಮೋಸ ಮಾಡ್ದ ಅನ್ನುವಂತಹ ಪದವನ್ನ ಶ್ರೀಕೃಷ್ಣ ಇಲ್ಲಿ ಬಳಕೆ ಮಾಡಿದ್ರು ಅನ್ನೋದನ್ನ ಒಂದು ಸಣ್ಣ ಒಂದು ಹಿಂಟ್ನ ನೋಡ್ಕೊಂಡ್ ಬರೋಣ. ಏನಪ್ಪಾ ಅಂತಂದ್ರೆ, ಈ ಪರಶುರಾಮರು ದ್ರೋಣಾಚಾರ್ಯರು ಕೌರವ ಮತ್ತು ಪಾಂಡವ ಇಬ್ರಿಗೂ ಕೂಡ ಅಲ್ಲಿ ಒಳ್ಳೆಯ ಒಂದು ಶಸ್ತ್ರಾಸ್ತ್ರಗಳ ಬಳಕೆ ಎಲ್ಲರನ್ನೆಲ್ಲ ವಿದ್ಯಾಭ್ಯಾಸವನ್ನ ದ್ರೋಣಾಚಾರ್ಯರು ಮಾಡಿಸ್ತಿರ್ತಾರೆ. ಆದ್ರೆ ಇಲ್ಲಿ ದ್ರೋಣಾಚಾರ್ಯರು ಎಲ್ಲೋ ಒಂದ್ ಕಡೆ ಕರ್ಣನಿಗೆ ಆ ಒಂದು ವಿದ್ಯಾಭ್ಯಾಸವನ್ನ ಕೊಡ್ಲಿಕ್ಕೆ ಹಿಂದೇಟಾದಾಗ ತುಂಬಾ ಒಳ್ಳೆಯ ಒಂದು ಶಸ್ತ್ರಾಸ್ತ್ರಗಳ ಪ್ರಯೋಗ, ಯುದ್ಧದ ಒಂದು ರೀತಿ ನೀತಿಗಳನ್ನ ಅರ್ಜುನನಿಗೆ ದ್ರೋಣಾಚಾರ್ಯರು ಹೇಳ್ಕೊಡ್ಬೇಕಾದ್ರೆ ಅಷ್ಟೇ ನಿಪುಣನಾಗಿರ್ತಾನೆ ಕರ್ಣ. ನನಗಿವ್ರು ಕಲ್ಸಲ್ಲ ಅಂದ್ರೆ ನಾನು ಎಲ್ಲಾದ್ರೂ ಇದನ್ನ ಕಲ್ತ್ಕೋಬೇಕು ಅಂದಾಗ ಕರ್ಣನ ಮುಂದೆ ಬರುವಂತದ್ದು ಪರಶುರಾಮರು. ಆಯ್ತಾ? ಈ ಜಮದಗ್ನಿ ಮತ್ತು ರೇಣುಕೆಯ ಪುತ್ರರಾದಂತಹ ಪರಶುರಾಮರು. ಆಯ್ತಾ? ಇಲ್ಲಿ ಪರಶುರಾಮರು ಕರ್ಣನಿಗೆ ಎಲ್ಲಾ ಒಂದು ಯುದ್ಧಗಳ ಬಗ್ಗೆ, ಶಸ್ತ್ರಾಸ್ತ್ರಗಳ ಬಳಕೆ ಬಗ್ಗೆ ಸಂಪೂರ್ಣ ಬ್ರಹ್ಮಾಸ್ತ್ರ ದಿವ್ಯಾಸ್ತ್ರಗಳನ್ನ ಹೇಗೆ ಬಳಸ್ಬೇಕು ಅನ್ನುವಂತಹ ಎಲ್ಲಾ ಒಂದು ವಿದ್ಯಾಭ್ಯಾಸವನ್ನ ಆ ಕರ್ಣನಿಗೆ ಹೇಳ್ಕೊಡ್ತಾರೆ. ಯಾಕಂದ್ರೆ ಅಷ್ಟು ಒಳ್ಳೆಯ ಒಂದು ವಿಧೇಯತೆ ಕರ್ಣನಲ್ಲಿ ಇರುತ್ತೆ. ಇಲ್ಲಿ ಪರಶುರಾಮರು ಒಂದು ಶಪಥವನ್ನ ಮಾಡಿರ್ತಾರೆ. ಯಾಕಪ್ಪ ಅಂತಂದ್ರೆ, ನಾನು ಕ್ಷತ್ರಿಯರಿಗೆ, ಆಯ್ತಾ, ರಾಜವಂಶ ಅಂದ್ರೆ ಈ ಪಾಂಡವ ಕೌರವ ಇಂಥವರಿಗಿತ್ತು, ಈ ಕ್ಷತ್ರಿಯರಿಗೆ ನಾನು ಯುದ್ಧದ ಒಂದು ವಿದ್ಯಾಭ್ಯಾಸವನ್ನ, ಶಸ್ತ್ರಾಸ್ತ್ರ ದಿವ್ಯಾಸ್ತ್ರಗಳ ಬ್ರಹ್ಮಾಸ್ತ್ರಗಳ ಬಳಕೆಯ ಆ ಒಂದು ಏನ್ ಹೈಯರ್ ಎಜುಕೇಶನ್ ಅಂತೀವಲ್ಲ ಆ ದಿವ್ಯಾಸ್ತ್ರಗಳ ಬಳಕೆ ಇದ್ರ ಬಗ್ಗೆ ಎಲ್ಲ ನೈಪುಣ್ಯತೆಯನ್ನು ಹೊಂದಿರುವಂತಹ ಆ ಸಿದ್ಧಿಯನ್ನ ವಿದ್ಯಾಭ್ಯಾಸವನ್ನ ನಾನು ಕ್ಷತ್ರಿಯರಿಗೆ ಹೇಳ್ಕೊಡಲ್ಲ ಅಂತ. ಯಾಕೆ ಅಂತಂದ್ರೆ ಜಮದಗ್ನಿಗೆ ಕ್ಷತ್ರಿಯರಿಂದ ತೊಂದರೆ ಆಗಿರತ್ತೆ, ಹಾಗಾಗಿ ಬ್ರಾಹ್ಮಣರಿಗೆ ಕಲಿಸ್ತೀನಿ. ಆದ್ರೆ ಬ್ರಾಹ್ಮಣ ನಾನು ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ ಕರ್ಣ ಯಾರತ್ರ? ಪರಶುರಾಮರ ಹತ್ರ. ತಾನು ಕ್ಷತ್ರಿಯ ಅಂತ ಹೇಳ್ಬಿಟ್ಟು ಗೊತ್ತಿರಲ್ಲ ಒಂದು ಕರ್ಣನ್ಗೆ. ಸೂತ ಪುತ್ರ ಅಂತ ಹೇಳ್ಬಿಟ್ರೆ ಇವ್ರು ಕಲಿಸ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ನೋಡಿ, ನಾವೇನೋ ಅನ್ಕೊಂಡ್ರೆ ವಿಧಿ ಲಿಖಿತ ಅಂತ ಹೇಳ್ತೀವಿ, ನಾವೇನೋ ಅನ್ಕೊಂಡ್ರೆ ದೈವ ಏನೋ ಬಯಸತ್ತೆ ಅಂತ ಹೇಳ್ಬಿಟ್ಟು. ಒಮ್ಮೆ ಹೀಗೆ ಪರಶುರಾಮರು ಮತ್ತೆ ಈ ಕರ್ಣ ಹೋಗ್ಬೇಕಾದ್ರೆ ಕಾಡಲ್ಲಿ ಆಯಾಸ ಆಗತ್ತೆ ಪರಶುರಾಮರಿಗೆ. ಹಾಗೆ ನಾನು ವಿಶ್ರಾಂತಿ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇನಾಗತ್ತೆ, ಕರ್ಣನ ತೊಡೆ ಮೇಲೆ ಹಾಗೆ ಮಲ್ಕೊಳ್ತಾರೆ. ಅಲ್ಲಿ ಇದು ನನಗೆ ಚೆನ್ನಾಗಿ ಗೊತ್ತಿರುತ್ತೆ, ಕರ್ಣ ಅರ್ಜುನನಿಗೆ ಸರಿಸಮಾನವಾದಂತಹ ಬಿಲ್ವಿದ್ಯೆಯನ್ನ ಹೊಂದಿದವನು, ಅಷ್ಟೇ ನೈಪುಣ್ಯವನ್ನ ಕರ್ಣ ಹೊಂದಿದವನು. ಇನ್ ಕೇಸ್ ಮುಂದೊಂದು ದಿನ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣ ಅರ್ಜುನನ ಮುಂದೆ ನಿಂತ್ರೆ ಯಾವ ಕಾರಣಕ್ಕೂ ಅರ್ಜುನ ಇವನಿಗೆ ಸೋಲ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ದುಂಬಿಯಾಗಿ ಬಂದು ಕರ್ಣನ ಒಂದು ಕಾಲನ್ನ ತೊಡೆಯನ್ನ ಕಚ್ಚಿಬಿಡುತ್ತೆ. ಆಯ್ತಾ? ಆದ್ರೆ ಅಲ್ಲಿಂದ ರಕ್ತ ಹರಿತಾ ಇರುತ್ತೆ. ಆದ್ರೂ ಕೂಡ ನನ್ನ ಗುರುವಾದಂತಹ ಪರಶುರಾಮರ ನಿದ್ರೆಗೆ ಭಂಗ ಬರಬಾರ್ದು ಅಂತ ಕರ್ಣ ಆ ನೋವನ್ನು ತಡ್ಕೊಳ್ತಾನೆ. ಅಲ್ಲಿರುವಂತಹ ಆ ನೆತ್ತರು ರಕ್ತ ಎಲ್ಲೂ ಹಸಿ ಹಸಿ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಪರಶುರಾಮರು ನೋಡ್ಕೊಂಡಾಗ ಏನಾಗತ್ತೆ, ಅವರಿಗೆ ಏನಾಗಿದೆ ಅನ್ನೋದು ಗೊತ್ತಾಗತ್ತೆ. ಪರಶುರಾಮರಿಗೆ ಅಲ್ಲೇ ಗೊತ್ತಾಗತ್ತೆ, ಒಬ್ಬ ಮೃದುತ್ವವನ್ನ ಹೊಂದಿರುವಂತಹ ಯಜ್ಞ ಯಾಗಾದಿಗಳನ್ನ ಮಾಡುವಂತಹ ಬ್ರಾಹ್ಮಣನಿಗೆ ಈ ನೋವನ್ನು ತಡ್ಕೊಳ್ಳುವಂತಹ ಶಕ್ತಿ ಇರುತ್ತಾ? ಬಹುಶಃ ಇವನು ಕ್ಷತ್ರಿಯ ವಂಶಕ್ಕೆ ಸೇರಿದವನು, ಕರ್ಣನನ್ನ ಸುಳ್ಳು ಹೇಳಿದಾನು ಅಂತ ಹೇಳ್ಬಿಟ್ಟು ಕರ್ಣನಿಗಲ್ಲಿ ಶಾಪವನ್ನ ಕೊಡ್ತಾರೆ. ನೋಡಿ ಪಾಪ, ಕರ್ಣ ಅಲ್ಲಿ ತನ್ನ ವಿಧೇಯತೆಯನ್ನ ತೋರಿಸಿದ್ರೆ ಅವನಿಗೆ ಅದೇ ಮುಳ್ಳಾಯ್ತು. ಶಾಪವನ್ನ ಕೊಡ್ತಾರೆ. ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಿನಗೆ ಮುಂದೊಂದು ದಿನ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಿನಗೆ ಈ ದಿವ್ಯಾಸ್ತ್ರಗಳ ಬಳಕೆಯ ಆ ಸಿದ್ಧಿ ಮರ್ತು ಹೋಗ್ಲಿ ಅಂತ ಹೇಳ್ಬಿಟ್ಟು ಅದು ಕರ್ಣನಿಗೆ ಯುದ್ಧ ಭೂಮಿಯಲ್ಲಿ ಆ ಶಾಪ ಕಾಡುತ್ತೆ. ಅದನ್ನ ಕೃಷ್ಣ ಇಲ್ಲಿ ಹೇಳ್ತಾನೆ, ನೀನು ನಿನ್ನ ಗುರುವಾದಂತಹ ಪರಶುರಾಮನಿಗೆ ಸುಳ್ಳು ಹೇಳಿ ಮೋಸ ಮಾಡ್ತೀಯಲ್ಲ, ಇದು ಯಾವ ಧರ್ಮ ಅಂತ ಕೇಳ್ತಾನೆ. ಇನ್ನೊಂದು ಮಾತನ್ನ ಹೇಳ್ತಾನೆ, ನೀನು ಸೂತ ಪುತ್ರ ಅನ್ನುವಂತಹ ಒಂದು ಕೀಳರಿಮೆಯಿಂದ ಹೊರಗೆ ಬರದೆ ಆ ಟೈಮಲ್ಲಿ ದುರ್ಯೋಧನ ನಿನಗೆ ಸಹಾಯ ಮಾಡ್ದ ಅಂತ ಹೇಳ್ಬಿಟ್ಟು ನೀನು ಅವನು ಮಾಡುವಂತಹ ದುರ್ಬುದ್ಧಿಗಳಲ್ಲೆಲ್ಲ ಅವನಿಗೆ ಜೊತೆಯಾಗಿ ನಿಂತು ಶಕುನಿಯಷ್ಟೇ ಒಂದು ದುರ್ಬುದ್ಧಿಗೆ ನೀನು ಪ್ರೇರಣೆಯಾದೆಯಲ್ಲ ಕರ್ಣ, ನೀನ್ ಎಷ್ಟ್ರ ಮಟ್ಟಿಗೆ ಧರ್ಮದ ಬೋಧನೆಯನ್ನು ನೀನ್ ನನಗೆ ಮಾಡ್ತಾ ಇದೀಯಾ ಅಂತ ಕೃಷ್ಣ ಕರ್ಣನಿಗೆ ಕ್ವಶನ್ ಮಾಡ್ತಾನೆ. ಇನ್ನೊಂದು, ದ್ರೌಪದಿಯ ವಸ್ತ್ರಾಪಹರಣ ಆಗೋದಿಕ್ಕೆ ಪ್ರಚೋದನೆಯನ್ನ ಕೊಟ್ಟಿಯಲ್ಲ ಕರ್ಣ, ಅಲ್ಲಿ ನಿನ್ನ ಧರ್ಮದ ಬುದ್ಧಿ ಎಲ್ಲಿ ಹೋಗಿತ್ತು ಅಂತ ಹೇಳ್ಬಿಟ್ಟು ಕೃಷ್ಣ ಪ್ರಶ್ನೆಯನ್ನ ಮಾಡ್ತಾನೆ. ಇನ್ನೊಂದು ಹೇಳ್ತಾನೆ, ಅಭಿಮನ್ಯು ಕುಮಾರನನ್ನ ನೀವೆಲ್ಲರೂ ಕೂಡ
ಚಕ್ರವ್ಯೂಹದಲ್ಲಿ ಬಂಧಿಸಿ ಸಾಯಿಸಿದ್ರಿ, ನೀನು ಅಭಿಮನ್ಯುವನ್ನ ಹೇಗೆ ಅಟ್ಯಾಕ್ ಮಾಡ್ದೆ, ಆಕ್ರಮಣ ಮಾಡ್ದೆ, ಹಿಂದಿಂದ ಬಂದು ಆಕ್ರಮಣ ಮಾಡ್ದೆ ಅಲ್ಲ ಕರ್ಣ, ಎಲ್ಲಿ ಹೋಗಿತ್ತು ನಿನ್ ಧರ್ಮದ ಬುದ್ಧಿ? ನೋಡಿ ಎಂತೆಂತ ಮಾತು ಶ್ರೀಕೃಷ್ಣ ಅಲ್ಲಿ ಎಲ್ಲಿ ಹೋಗಿತ್ತು ನಿನ್ನ ಧರ್ಮದ ಬುದ್ಧಿ ಅಂತ ಹೇಳ್ಬಿಟ್ಟು. ಇಲ್ಲಿ ಇನ್ನೊಂದ್ ಸತಿ ಏನಾಗಿರುತ್ತೆ, ಕರ್ಣ ಒಮ್ಮೆ ಕಾಡಲ್ಲಿ ಹಸ್ತಿನಾಪುರಕ್ಕೆ ಬಂದು ದುರ್ಯೋಧನನ ಒಂದು ಸ್ನೇಹದ ಅಮಲಲ್ಲಿ, ಅಂದ್ರೆ ಆ ಸ್ನೇಹದ ಆ ಒಂದು ಪ್ರೀತಿಯ ಕಡಲಲ್ಲಿ ತೇಲ್ಬೇಕಾದ್ರೆ ಅಲ್ಲಿ ಗೊತ್ತ ಅವನೇ ತನ್ನ ವಿವೇಚನಾ ಶಕ್ತಿಯನ್ನ ಕಳ್ಕೊಂಡ್ಬಿಟ್ಟಿರ್ತಾನೆ, ಸರಿಯಾದ ತಪ್ಪು ಯಾವ್ದು ಅಂತ. ಹೀಗೆ ಕಾಡಲ್ಲಿ ಬೇಟೆಯಾಡಕ್ ಹೋದಾಗ ಅಲ್ಲಿ ಯಾವ್ದೋ ಒಂದು ಪ್ರಾಣಿ ಮಿಸುಳದಂಗ ಆಗತ್ತೆ ಅಂತ ಹೇಳ್ಬಿಟ್ಟು ಅದು ಶಬ್ದ ಬರುವಂತಹ ಒಂದು ನೇರ ದಿಕ್ಕಿನಲ್ಲಿ ಒಂದು ಬಾಣ ಪ್ರಯೋಗವನ್ನ ಮಾಡಿರ್ತಾನೆ ಕರ್ಣ. ಆಗ ಅದು ನೋಡಿದ್ರೆ ಅದ್ಯಾವ್ದೋ ಜಿಂಕೆನೋ ಇನ್ನೊಂದ್ ಯಾವ್ದೋ ಪ್ರಾಣಿನೋ ಅಂತ ಹೇಳ್ಬಿಟ್ಟು ಬಾಣ ಹೊಡೆದಿರ್ತಾನೆ ಕರ್ಣ. ಆದ್ರೆ ಅದು ಗೋ ಆಗಿರತ್ತೆ, ಹಸು. ಅದು ಒಂದು ಬಡ ಬ್ರಾಹ್ಮಣನ ಹಸು ಗೋಮಾತೆ. ಆ ಬಡ ಬ್ರಾಹ್ಮಣ ಕರ್ಣನಿಗೆ ಶಾಪವನ್ನ ಕೊಡುತ್ತೆ. ಈ ಕೆಸರಲ್ಲಿ ನನ್ನ ಗೋವಿನ ಕಾಲು ಸಿಕ್ಕಿ ಹಾಕಿಕೊಂಡಂತಹ ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ನೀನು ಹೇಗೆ ಬಾಣದ ಪ್ರಯೋಗವನ್ನ ನನ್ನ ಗೋಮಾತೆ ಮೇಲೆ ಮಾಡಿ ಅದರ ಸಾವಿಗೆ ಕಾರಣ ಆಗಲ್ಲ, ಹಾಗೆ ನೀನು ಯುದ್ಧ ಭೂಮಿಯಲ್ಲಿ ನಿಸ್ಸಹಾಯಕನಾದಾಗ ನಿನ್ನ ಒಂದು ಜೀವ ಹೋಗ್ಲಿ ಅಂತ ಹೇಳ್ಬಿಟ್ಟು. ಅದೇ ತರ ಯುದ್ಧ ಭೂಮಿಯಲ್ಲಿ ಕರ್ಣನ ರಥದ ಚಕ್ರ ಸಿಕ್ಕಾಕೊಂಡಂತಹ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಕರ್ಣನಿಗೆ ಬಾಣ ಪ್ರಯೋಗವನ್ನ ಮಾಡು. ಮಾಸ್ಟರ್ಸ್, ಇದೆಲ್ಲ ನಾವು ನೋಡಿದಾಗ ನಮಗೆ ಒಂದು ಪ್ರಶ್ನೆ ಕಾಡತ್ತೆ, ಹೌದಾ ಕರ್ಣ ಎಂತ ದುರಂತ ನಾಯಕ ಅಲ್ವಾ? ಯಾವುದೇ ರೀತಿಯ ಸುಖವನ್ನ ಅವನು ಹುಟ್ಟು ತಂದೆ ತಾಯಿಯಿಂದ ಪಡಿಲಿಲ್ಲ, ಆದ್ರೂ ಕೂಡ ಅವನೇನ್ ಮಾಡ್ದ, ತಾಯಿಯ ಮಾತನ್ನ ಉಳಿಸ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತು. ಹುಟ್ಟದಾಗಿಂದನೂ ಕೂಡ ತಾನು ತಂದೆ ತಾಯಿಯ ಒಂದು ಹೆತ್ತ ತಂದೆ ತಾಯಿಯ ಪ್ರೀತಿಯನ್ನ ಅನುಭವಿಸ್ಲಿಲ್ಲ. ಅವನಿಗೆ ಎಷ್ಟೇ ಕೂಡ ಅವನಿಗೆ ಎಬಿಲಿಟಿ ಒಂದು ಸಾಮರ್ಥ್ಯ ಇದ್ರೂ ಕೂಡ ಅವನು ಸೂತ ಪುತ್ರ ಅನ್ನುವಂತಹ ಅವಮಾನವನ್ನೇ ಬೋಸ್ಕೊಂತ ಬಂದ ಅಲ್ವಾ. ಕೊನೆಗೆ ಅವನ ಅಂತ್ಯ ಹೇಗಾಯ್ತು ನೋಡಿ. ಇಲ್ಲಿ ಎರಡು ರೀತಿಯ ವಿಚಾರಗಳನ್ನ ನಾವು ಜೀವನದಲ್ಲಿ ಈ ಭಗವದ್ಗೀತೆ ಅಥವಾ ಈ ಮಹಾಭಾರತದಲ್ಲಿ ನಡೆಯುವಂತಹ ಘಟನೆಗಳನ್ನ ನಾವು ಕೈಪಿಡಿಯಾಗಿ ತಗೋಬಹುದು. ಒಂದು ನಮ್ಮ ಜೀವನ ಯೂಸರ್ಸ್ ಮ್ಯಾನ್ಯುಯಲ್ ಆಗಿ ನಾವು ತೆಗೆದುಕೊಳ್ಬಹುದು ಅಂತಂದ್ರೆ ಎರಡು ರೀತಿಯ ಘಟನೆಗಳನ್ನ, ಅಂದ್ರೆ ಎರಡು ರೀತಿಯ ವಿಚಾರವನ್ನ ನಾವಿಲ್ಲಿ ಮಾಡಬೇಕು. ಒಂದು ಶ್ರೀಕೃಷ್ಣ ಹೇಳಿದಂತಹ ಮಾತು ಮಾಸ್ಟರ್ಸ್, ಇನ್ನೊಂದು ಕರ್ಣನ ಒಂದು ವ್ಯಕ್ತಿತ್ವ. ಆಯ್ತಾ? ಫಸ್ಟು ಕರ್ಣನ ಒಂದು ವ್ಯಕ್ತಿತ್ವವನ್ನು ನಾವು ಅನಲೈಸ್ ಮಾಡ್ಕೊಳ್ಳೋಣ. ನಾವು ಜೀವನದಲ್ಲಿ ನಮ್ಮಲ್ಲಿರುವಂತಹ ಕರ್ಣ ಅಂದ್ರೆ, ನಾನು ನಿಮಗೆ ಈ ಸೆಷನ್ನಿನ ಸೀರೀಸ್ನ ಆರಂಭದ ಮುಂಚೆನೆ ಹೇಳಿದೆ, ಮಹಾಭಾರತದ ಅಷ್ಟೂ ಪಾತ್ರಗಳು ನಮ್ಮಲ್ಲೇ ಇದೆ. ಭೀಷ್ಮರು ನಾವೇ ಆಗಿದ್ದೀವಿ, ಅರ್ಜುನನು ನಾವೇ ಆಗಿದ್ದೀವಿ, ಕರ್ಣನು ನಾವೇ ಆಗಿದ್ದೀವಿ, ಶಕುನಿ ದುರ್ಯೋಧನರು ನಮ್ಮಲ್ಲೇ ಇದ್ದಾರೆ ಅಂತ. ಇನ್ ಕೇಸ್ ನಾವು ಕರ್ಣರಾದ, ನಮ್ಮಲ್ಲಿರುವಂತಹ ಕರ್ಣರು ಹೊರ ಬಂದಾಗ ಯಾವ ತರ ನಾವು ನಡ್ಕೊಳ್ಬೇಕು ಆಯ್ತಾ? ಒಂದು, ಕರ್ಣ ಏನ್ ಮಾಡ್ದ, ತನ್ನ ತಾಯಿಯಿಂದ ತಿರಸ್ಕರಿಸಲ್ಪಟ್ಟ ಒಂದು ಸೂತ ಪುತ್ರನಾಗಿ ಬೆಳೆದ. ಕೊನೆಗೆ ಭೀಷ್ಮರು ಕೂಡ ಕರ್ಣನಿಗೆ ಹೇಳೋದಿದೇ ಮಾತು, ಕೊನೆಯ ಬಾರಿ ಭೀಷ್ಮರು, ನೀನು ಕರ್ಣ ನಿನ್ನ ಕೀಳರಿಮೆಯಿಂದ ಹೊರಗ್ ಬಂದ್ಯಾ, ನೀನು ನಾನೊಬ್ಬ ಸೂತ ಪುತ್ರ ಅನ್ನುವಂತಹ ಕೀಳರಿಮೆಯಿಂದ ನೀನು ಹೊರಗಡೆ ಬಂದ್ಯಾ. ನೋಡಿ, ನಮ್ಮಲ್ಲಿ ಎಷ್ಟೇ ಶಕ್ತಿ ಸಾಮರ್ಥ್ಯ ಇದ್ರು ನಮ್ಮಲ್ಲಿ ಒಂದು ಕೀಳರಿಮೆ ಇದ್ರೆ ನಾವು ಕೂಡ ಕರ್ಣರಂತೆನೇ ಆಗ್ಬೇಕಾಗತ್ತೆ. ಕೀಳರಿಮೆ ನಮ್ಮಲ್ಲಿ ಇರಬಾರ್ದು ಅನ್ನುವಂಥದ್ದನ್ನ ನಾವು ಕರ್ಣನ ಪಾತ್ರದಿಂದ ತಿಳಿದುಕೋಬಹುದು. ಇನ್ನೊಂದು, ಕರ್ಣ ಸೂತಪುತ್ರನೇ ಆಗಿದ್ರು ಕೂಡ ಆಯ್ತಾ, ಸೂತಪುತ್ರನೇ ಆಗಿದ್ರು ಕೂಡ ದುರ್ಯೋಧನ ಏನ್ ಮಾಡ್ತಾನೆ, ಕರ್ಣನ ಒಂದು ಸಾಮರ್ಥ್ಯವನ್ನ ನೋಡಿ ಅಂಗದೇಶದ ರಾಜವನ್ನಾಗಿ ಮಾಡ್ತಾನೆ. ಆದರೆ ತನ್ನ ಕ್ಷಾತ್ರ ಧರ್ಮವನ್ನ ಇಲ್ಲಿ ಕರ್ಣ ಮರೆತಿದ್ದಾನೆ. ದುರ್ಯೋಧನ ಕೊಡುವಂತಹ ಆ ಭಿಕ್ಷೆ ಆಯ್ತಾ, ಆ ಹಂಗನ್ನ ತೊರೆದು ತನ್ನ ಒಂದು ಕ್ಷತ್ರಿಯ ಸಾಮರ್ಥ್ಯದಿಂದ ಕರ್ಣ ಯುದ್ಧ ಮಾಡಿ ಅದನ್ನ ಗೆದ್ದಿದ್ರು ಕೂಡ ಅವನ ಒಂದು ಕ್ಷಾತ್ರ ಸಮ್ಮತೆ ಅಲ್ಲಿ ಗೆಲ್ತಾ ಇತ್ತು. ಅವನು ಕೀಳರಿಮೆಯಿಂದ ಹೊರಗೆ ಬರ್ತಾ ಇದ್ದ. ಆದ್ರೆ ಇಲ್ಲಿ ಕರ್ಣ ಏನ್ ಮಾಡ್ದ, ಹಂಗಲ್ಲಿ ಬಿದ್ದ. ಸ್ನೇಹದ ಒಂದು ಹೆಸರಲ್ಲಿ ದುರ್ಯೋಧನನ ಹಂಗಲ್ಲಿ ಕರ್ಣ ಬಿದ್ದ.
ಹಾಗಾಗಿ ಆ ಕೀಳರಿಮೆಯಿಂದನೂ ಹೊರಗೆ ಬರ್ಲಿಲ್ಲ, ಆ ಒಂದು ಹಂಗಿಂದನೂ ಹೊರಗೆ ಬರ್ಲಿಲ್ಲ. ಡಾಕ್ಟರ್ಸ್, ನಮಗ್ ಬೇಕಾ ಇನ್ನೊಬ್ರು ಹಂಗು? ಅದನ್ನೇ ಹೇಳೋದು. ನಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಆಗಿರ್ಬೋದು, ನಮ್ಮ ಒಂದು ಸಾಮರ್ಥ್ಯ, ಇದರಿಂದ ನಾವೇನ್ ತಿಳ್ಕೊಬಹುದು? ಯಾರ ಹಂಗಲ್ಲೂ ನಾವು ಬಲಿಯಾಗಬಾರ್ದು. ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದ ಮೇಲೆ ನಾವು ನಿಂತ್ಕೋಬೇಕು. ಒಂದು ಕೀಳರಿಮೆ ಇರಬಾರ್ದು. ಎರಡನೇದಾಗಿ ಕೀಳರಿಮೆಯನ್ನ ಮೆಟ್ಟಿ ನಿಲ್ಬೇಕು. ನಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಮ್ಮ ಜೀವನವನ್ನ ನಾವು ರೂಪಿಸ್ಕೊಳ್ಬೇಕು. ಯಾರ ಹಂಗಲ್ಲೂ ನಾವು ಬದುಕಬಾರದು. ಯಾರಾದ್ರೂ ಹಂಗಿಗೊಳಪಟ್ರೆ, ಋಣಕ್ಕೆ ಒಳಪಟ್ರೆ, ಅವರಿಗೋಸ್ಕರ ನಾವು ಸರಿ ಇರ್ಲಿ ತಪ್ಪಿರ್ಲಿ ಆ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಹಂಗ್ ಮಾಡಿದಾಗ ಏನಾಗತ್ತೆ? ಕರ್ಣನಿಗೆ ಆದಂತಹ ಕಥೆ ನಮಗೂ ಆಗತ್ತೆ. ಆಯ್ತಾ? ನಮ್ಮ ಶಕ್ತಿ ಅನುಸಾರ, ನಮ್ಮ ಸಾಮರ್ಥ್ಯಕ್ಕೆ ಅನುಸಾರ ನಮ್ಮ ಜೀವನವನ್ನ ನಾವು ಸ್ವತಃ ರೂಪಿಸ್ಕೋಬೇಕು. ಯಾರ ಹಂಗು ನಮ್ಗೆ ಬೇಡ, ಕೀಳರಿಮೆ ಬೇಡ, ಯಾವ ಹಂಗು ನಮ್ಗೆ ಬೇಡ. ಇನ್ನೊಂದು, ಕರ್ಣ ತನ್ನ ಗುರುವಿಗೆ ಹೇಳಿದಂತಹ ಮಾತು ನೋಡಿ. ನಿನ್ನೆ ಇನ್ನು ಶಿಕ್ಷಕರ ದಿನಾಚರಣೆ ಆಗಿದೆ ಅಲ್ವಾ? ದಯವಿಟ್ಟು ಇದನ್ನ ನಾವು ನಮ್ಮ ಮಕ್ಕಳಿಗೆ ಮತ್ತೆ ನಾವು ಕೂಡ ಅರ್ಥ ಮಾಡಿಸೋಣ. ಈಗಿನ ಎಜುಕೇಶನ್ ಸಿಸ್ಟಮ್ ಹೇಗಿದೆಯಪ್ಪ ಅಂತಂದ್ರೆ, ಗುರುವಿಗೆ ತಿರುಮಂತ್ರ ಅನ್ನಂಗಿದೆ ಅಲ್ವಾ? ನಮಗೆಲ್ಲ ಒಂದು ಚೆನ್ನಾಗಿ ಒಳ್ಳೆ ಮಾತನ್ನು ಹೇಳ್ತಾ ಇತ್ತು. ತನ್ನ ತಂದೆಯಿಂದ ತಿದ್ದಿಸಿಕೊಂಡಂತಹ ಮಗು ಹಾಗೂ ಗುರುವಿನಿಂದ ಏಟನ್ನ ತಿಂದಿರುವಂತಹ ಮಗು ಯಾವತ್ತೂ ಸಮಾಜದಲ್ಲಿ ಹಾದಿ ತಪ್ಪಲ್ಲ ಅಂತ. ಆದ್ರೆ ಇವತ್ತು ಶಿಕ್ಷಕರು ಮಕ್ಕಳಿಗೆ ಯಾವ ಒಂದು ಶಿಕ್ಷೆನೆ ಕೊಡಲ್ಲ. ಶಿಕ್ಷಕರು ಹಂಗೆ ಆಗಿದ್ದಾರೆ, ಮಕ್ಕಳು ಹಾಗೆ ಆಗಿ ಹೋಗ್ತಿದ್ದಾರೆ. ನಿನ್ನೆ ಶಿಕ್ಷಕರ ದಿನಾಚರಣೆ, ಎಂತಹ ಅದ್ಭುತವಾದ ದಿನ ನಿನ್ನೆ. ನಾವೆಲ್ಲರೂ ಕೂಡ ನಮ್ಮ ಗುರುಗಳಿಗೆ ನಿನ್ನೆ ಶುಭಾಶಯವನ್ನ ಕೋರಿ ನಮ್ಮ ಗುರುಗಳನ್ನ, ಶಿಕ್ಷಕರನ್ನ ನಾವು ನೆನಪು ಮಾಡ್ಕೊಂಡಿದ್ವಿ ಅಲ್ವಾ? ನೋಡಿ, ನಾವು ಅಂದ್ರೆ ನೇರವಾಗಿ ಅಥವಾ ಹೇಗೋ ಒಂದು ನಾವು ಗುರುವಿಗೆ ಮಾಡಿದಂತಹ ಮೋಸ, ನಮಗ್ ತಿಳಿದೇನೋ ನಾವು ಗುರುಗಳಿಗೆ, ನಮ್ಮ ಶಿಕ್ಷಕರಿಗೆ ನಾವೇನಾದ್ರು ಮೋಸ ಮಾಡಿದ್ರೆ ಅನುಮಾನನೇ ಬೇಡ, ಖಂಡಿತ ಅದು ತಪ್ಪತ್ತೆ. ಅದಕ್ಕೆ ಕರ್ಣನೇ ಉದಾಹರಣೆ. ಆಯ್ತಾ? ಆಮೇಲೆ ಇನ್ನೊಂದೇನಪ್ಪಾ, ನಾವು ಮಾಡುವಂತಹ ಕೆಲಸದಲ್ಲಿ ನಮಗೆ ಶ್ರದ್ಧೆ ಇರ್ಬೇಕು. ನಾನು ಹೇಳ್ದೆ, ಕೆಟ್ಟದ್ದೇ ಆಗ್ಲಿ ಒಳ್ಳೇದೇ ಆಗ್ಲಿ ಭಗವಂತನನ್ನ ನಾವು ಸಾಕ್ಷಿಯಾಗಿ ಇಟ್ಕೊಂಡು ನಾವು ಮಾಡಿದ್ದೇ ಆದ್ರೆ. ಈಗ ನಾನು ಹೇಳ್ದೆ, ಇಲ್ಲಿ ಏನಾಗ್ತಾ ಇದೆ? ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಹೇಳೋಕ್ ಆಗ್ತಾ ಇಲ್ಲ. ನಿಮ್ಗೆ ಕೇಳಿಸ್ತಿದ್ಯಾ ಅಂತ ಕೇಳಿದೆ. ಬಟ್ ಆದ್ರೂ ಕೂಡ ಇದನ್ನ ನಾವು ತಲುಪಿಸ್ಬೇಕು. ಭಗವಂತನ ಒಂದು ಸಾಕ್ಷಿ ಇದೆ, ಗೀತೆಯ ಒಂದು ಸಾಕ್ಷಿ, ಭಗವಂತನ ನುಡಿಗಳನ್ನ ನಾವಿಲ್ಲಿ ನುಡಿತಾ ಇದ್ದೀವಿ. ಆಯ್ತಾ? ನಮ್ಮ ಒಂದು ಪವಿತ್ರ ಗ್ರಂಥದ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದೀವಿ. ಅದೇನೇ ಅಬ್ಸ್ಟ್ಯಾಕಲ್ಸ್ ಬರ್ಲಿ ಮಾಸ್ಟರ್ಸ್, ಅದನ್ನ ನಾನು ಹೇಳೋದು ನನ್ನ ಶ್ರಮ, ನೀವು ಕೇಳೋದು ನಿಮ್ಮ ಶ್ರಮ, ಚರ್ಚೆ ಮಾಡೋದು ನಮ್ಮಿಬ್ರ ಶ್ರಮ. ಅದನ್ನ ಸಾಕ್ಷಿಯಾಗಿ ಇಟ್ಕೊಂಡು ನಾವಿಲ್ಲಿ ಕೂತಾಗ ಅಲ್ಟಿಮೇಟ್ ಅದ್ ಹೇಗಾದ್ರೂ ನಿಮಗೆ ತಲುಪಿರುತ್ತೆ. ಅಂದ್ರೆ ನಾವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಇರ್ಬೇಕು, ದ್ವಂದ್ವ ಇರ್ಬಾರ್ದು. ನಾನು ತಪ್ಪು ಮಾಡ್ತಿದ್ದೀನ, ಸರಿ ಮಾಡ್ತಿದ್ದೀನ, ಸರಿ ಮಾಡ್ತಿದ್ದೀನ. ನಾನು ಹೇಳಿದ್ನಲ್ಲ, ತಪ್ಪೇ ಮಾಡಿ ಶ್ರದ್ಧೆಯಿಂದ ಮಾಡಿ, ಭಗವಂತನನ್ನ ಸಾಕ್ಷಿಯಾಗಿ ಇಟ್ಕೊಂಡು ಮಾಡಿ. ಇದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ತಪ್ಪೇ ಮಾಡಿ ಅಂದ್ರೆ ತಪ್ಪು ಮಾಡಿ ಅಂತಲ್ಲ, ಇನ್ ಕೇಸ್ ಮಾಡಿದ್ರೆ ಮಾಡಿ, ಭಗವಂತನನ್ನ ಸಾಕ್ಷಿಯಾಗಿ ಇಟ್ಕೊಂಡು ಮಾಡಿ. ಆದ್ರೆ ಅದ್ರ ಅಲ್ಟಿಮೇಟ್ ಕೆಟ್ಟದಾಗಿರಲ್ಲ ಮತ್ತು ಧರ್ಮಕ್ಕೆ ಜಯ. ಗೊತ್ತಿಲ್ದೇನೋ ನಮಗ್ ನೋಡ್ರಿ, ಭೀಷ್ಮರು ದುರ್ಯೋಧನನ್ ಜೊತೆ ಇದ್ರು, ಆದ್ರೆ ಧರ್ಮವನ್ನ ಅವ್ರಿಗೆ ಗೊತ್ತಿಲ್ದೇನೆ ಕೊನೆಗೆ ಮತ್ತೆ ಧರ್ಮವನ್ನ ಎತ್ತಿ ಹಿಡಿದ್ರು. ಕರ್ಣ ಮತ್ತು ಧರ್ಮವನ್ನ ಎತ್ತಿ ಹಿಡಿದ. ಯಾಕೆ? ಎಲ್ಲ ಭಗವಂತನ ಒಂದು ಸಾಕ್ಷಿಯಾಗಿ ಇಟ್ಕೊಂಡು ಮಾಡಿದಾಗ ನಾವು ಮಾಡೋ ಪ್ರತಿ ಕರ್ಮಗಳು ಕೂಡ, ಕೆಟ್ಟದ್ದು ಕೂಡ ಒಳ್ಳೇದಾಗಿ ಕನ್ವರ್ಟ್ ಮಾಡುವಂತಹ ಶಕ್ತಿ ಆ ಭಗವಂತನ ಸಾಕ್ಷಿಯಾಗಿ ಇಟ್ಕೊಂಡು ನಾವು ಮನಸ್ಸಿನ ಮಾಡಿದಾಗ ಅಲ್ಲಿ ಒಂದು ಮಿರಾಕಲ್ಲೇ ಆಗತ್ತೆ. ಆಯ್ತಾ? ಇಲ್ಲಿ ದ್ವಂದ್ವ ನೀತಿ ಇತ್ತು ಕರ್ಣನ್ಗೆ. ನಾನ್ ಹಂಗ್ ಮಾಡಿದ್ರೆ ಸರಿನಾ, ಹಿಂಗ್ ಮಾಡಿದ್ರೆ ಸರಿನಾ, ವಿವೇಚನೆ, ಸರಿ ತಪ್ಪುಗಳ ವಿವೇಚನೆ ಇರ್ಲಿಲ್ಲ. ಹಂಗಾಗಿ ದುರ್ಯೋಧನನಂತಹ ಒಂದು ಇದಕ್ಕೆ ಅಂಟ್ಕೊಂಡ್ಬಿಟ್ಟ. ನಾವು ನಮ್ಮ ಜೀವನದಲ್ಲಿ ವಿವೇಚನೆ ಅನ್ನೋದನ್ನ ಕಳ್ಕೊಂಡಾಗ ಇಂತಹ ಥರ್ಡ್ ಪಾರ್ಟಿಗಳ ಒಂದು ಎನ್ಕ್ಯಾಚ್ ಮಾಡ್ಕೊಳ್ತಾರ ಸಿಚುಯೇಷನ್. ಮೂರನೇ ವ್ಯಕ್ತಿಗಳು ಬಂದು ನಮ್ಮ ಜೀವನದ ಸಿಚುಯೇಷನ್ ಅನ್ನ ಎನ್ಕ್ಯಾಚ್ ಮಾಡ್ಕೊಳ್ತಾರೆ, ನಮ್ಮ ದೌರ್ಬಲ್ಯವನ್ನ. ಕರ್ಣನಿನ್ ಪಾತ್ರದಿಂದ ಇದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು, ತಿಳ್ಕೊಂಡು. ಇವನ್ ನಾನು ಕೂಡ ಹಾಗೆ, ನಾವೆಲ್ಲರೂ ಕೂಡ ಕೀಳರಿಮೆ ಬೇಡ, ಇನ್ನೊಬ್ಬರ ಹಂಗು ಬೇಡ. ನಾವು ಮಾಡುವಂತಹ ಕೆಲಸದಲ್ಲಿ ನಮಗೆ ಕಾನ್ಫಿಡೆಂಟ್ ಇರ್ಬೇಕು. ಜೊತೆಗೆ ನಾವು
ಮಾಡುವಂತಹ ಒಂದು ಕೆಲಸ ಭಗವಂತನ ಒಂದು ಸಾಕ್ಷಿಯಾಗಿ ಇಟ್ಕೊಂಡು ಮಾಡ್ಬೇಕು, ಶ್ರದ್ಧೆಯಿಂದ ಮಾಡ್ಬೇಕು, ದ್ವಂದ್ವ ಬೇಡ. ನಮ್ಮ ದೌರ್ಬಲ್ಯವನ್ನ ಮತ್ತೊಬ್ರು ಬಳಸಿಕೊಳ್ಳುವಂತಹ ವೀಕ್ನೆಸ್, ಆ ದೌರ್ಬಲ್ಯತೆಯನ್ನ ನಾವು ಬಿಟ್ಕೊಡೋದು ಹೇಳಿ. ಇದು ಒಂದು ಪಾಠ. ಕೃಷ್ಣರು ನೋಡಿ ಕರ್ಣನಿಗೆ ಎಂತೆಂತ ಮಾತನ್ನ ಕೇಳಿದ್ರು. ಕರ್ಣ, ನೀನು ದುರ್ಯೋಧನ ಸ್ನೇಹವನ್ನ ಯಾಕೆ ಮಾಡಿದೆ? ಯಾಕೆ ದ್ರೌಪದಿಯ ವಸ್ತ್ರಾಪರಣಕ್ಕೆ ನೀನು ಪ್ರೇರಣೆ ಕೊಟ್ಟೆ? ಅಭಿಮನ್ಯುವನ್ನ ಯಾಕೆ ಹಿಂದಿಂದ ಕೊಂದೆ? ನೀನು ಬಂದು ಹಿಂದಿಂದ ಹೊಡೆದೆ ಯಾಕೆ? ನೀನು ಯಾಕೆ ದುರ್ಯೋಧನನಿಗೆ ಒಳ್ಳೆಯ ಹಾದಿಯನ್ನ ನೀನು ತೋರಿಸ್ತಿಲ್ಲ? ಶ್ರೀಕೃಷ್ಣ ಕೇಳೋದು. ಎಷ್ಟು ಒಳ್ಳೆಯ ಕೆಲಸಗಳಲ್ಲಿ ಕರ್ಣ ಮಾಡಿದಾನೆ ಮಾಸ್ಟರ್ಸ್. ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾನೆ, ದಾನಕ್ಕೆ ಹೆಸರಾಗಿದ್ದಾನೆ ಮಾಸ್ಟರ್ಸ್. ನಾವೇನ್ ತಿಳ್ಕೊಳ್ಳುದು? ನಾವ್ ಅನ್ಕೊಳ್ತೀವಿ ಕನಕದಾಸರ ಕತೆ ನಮಗೆಲ್ಲ ಗೊತ್ತಿದೆಯಲ್ಲ. ಕನಕದಾಸರಿಗೆ ಕರೆದು ಹೇಳ್ತಾರಂತ ಅವ್ರ ಗುರುಗಳು, ಮಾಸ್ಟರ್ ಟೈಮ್ ಆಯ್ತಾ? 4:08 ಆಯ್ತಲ್ಲ, ಇನ್ನೊಂದ್ 5 ನಿಮಿಷ, ಆಮೇಲೆ ಚರ್ಚೆಗೆ ಬರೋಣ. ಇದನ್ನ ಒಂದು ಬಾಳೆಹಣ್ಣು ಕೊಟ್ಟು ಯಾರು ನೋಡ್ದಿರೋ ಕಡೆ ತಿನ್ನು. ಅದ್ರ ದಾಸರು ಹೇಳ್ತಾರೆ ಭಗವಂತ ನೋಡ್ತಾ ಇದ್ದಾನೆ ಅಂತ. ಅಲ್ವಾ? ನೋಡಿ, ಇಲ್ಲಿ ಕರ್ಣ ಎಂತ ಒಳ್ಳೆ ವ್ಯಕ್ತಿತ್ವ ಇತ್ತು. ಕರ್ಣನಿಗೂ ಅನ್ಯಾಯ ಆಗಿದೆ ಜೀವನದಲ್ಲಿ. ಶ್ರೀಕೃಷ್ಣನನ್ನ ಬಿಟ್ರೆ ಅಂತಹ ಈಕ್ವಲ್ ಆಗಿರುವಂತಹ ಶ್ರೀಕೃಷ್ಣನ ವ್ಯಕ್ತಿತ್ವ ಎಷ್ಟು ಉದಾತ್ತವಾಗಿತ್ತು, ಉತ್ತಮವಾಗಿತ್ತು. ಅಷ್ಟೇ ಈಕ್ವಲ್ ವ್ಯಕ್ತಿತ್ವ ಕರ್ಣಂದಾಗಿತ್ತು. ಆಯ್ತಾ? ಆದ್ರೆ ಶ್ರೀಕೃಷ್ಣನು ಹಂಗೆ ಹೆತ್ತ ತಂದೆ ತಾಯಿ ಪ್ರೀತಿ ಸಿಗ್ಲೇ ಇಲ್ಲ. ಯಶೋದೆ ಹತ್ರ ಬೆಳಿತಾನೆ. ಶ್ರೀಕೃಷ್ಣನಿಗೆ ಆಗಿರುವಂತಹ ಒಂದು ಪರೀಕ್ಷೆಗಳು ಕರ್ಣನಿಗೂ ಆಗಿದೆ. ಆದ್ರೆ ಶ್ರೀಕೃಷ್ಣ ಹಿಡಿದಿದ್ದಾರಿ ಅಂತದ್ದು, ಕರ್ಣ ಹಿಡಿದಿದ್ದಾರಿ ಅಂತದ್ದು. ಕಷ್ಟ ಸುಖಗಳು ಎಲ್ಲರಿಗೂ ಬರ್ತವೆ ಮಾಸ್ಟರ್ಸ್. ಆದ್ರೆ ನಾವು ಹೋಗೋ ದಾರಿಯನ್ನ ನಾವು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳೋಣ. ನಮ್ಮ ಒಂದು ಸ್ನೇಹಿತರು, ಬಂಧುಗಳು, ಒಳ್ಳೆಯವರನ್ನೇ ನಮ್ಮ ಜೊತೆ ಬಿಡ್ಕೊಳ್ಳೋಣ. ಆಯ್ತಾ? ನಾವು 10 ಕೆಲಸ ನಾವು ಒಳ್ಳೇದ್ ಮಾಡ್ಲಿ ಮಾಸ್ಟರ್ಸ್, 10 ಕೆಲಸ ಒಳ್ಳೇದ್ ಮಾಡ್ಲಿ, ಭಗವಂತ ಅದಕ್ಕೇನ್ ರಿವಾರ್ಡ್ ಕೊಡ್ಬೇಕು ಕೊಡ್ತಾನೆ. ಅಟ್ ದ ಸೇಮ್ ಟೈಮ್ ಅದೇ ಸಮಯಕ್ಕೆ ಸರಿಯಾಗಿ ನಾನು ತುಂಬಾ 10 ಕೆಲಸ ಒಳ್ಳೇದ್ ಮಾಡಿದೀನಿ, ನನ್ನ ಕೆಟ್ಟಿದ್ದಕ್ಕೆ ಭಗವಂತ ಶಿಕ್ಷೆ ಕೊಡಕ್ ಸಾಧ್ಯನೇ ಇಲ್ಲ ಅಂತ ನಾವು ಅನ್ಕೊಳಕ್ ಸಾಧ್ಯನೇ ಇಲ್ಲ. ಭಗವಂತ ನಮ್ಮ ಸರಿ ತಪ್ಪು ಎರಡನ್ನೂ ಸಮಾನವಾಗಿ ತೂಗ್ತಾನೆ. ನಾವು ಮಾಡೋ ಒಳ್ಳೆ ಕೆಲ್ಸಕ್ಕೇನ್ ಫಲ ಕೊಡ್ಬೇಕ ಅದನ್ನು ಕೊಡ್ತಾನೆ, ನಾವು ಮಾಡೋ ಕೆಟ್ಟ ಕೆಲ್ಸಕ್ಕೆ ಏನ್ ಕೊಡ್ಬೇಕು ಫಲ ಅದನ್ನು ಕೊಡ್ತಾನೆ. ಕರ್ಣನಿಗೆ ಎಂತ ಸಾವು ಬಂತು, ಆದ್ರೆ ಇವತ್ತಿಗೂ ಕೂಡ ನಾವು ದಾನಶೂರ ಕರ್ಣನನ್ನ ನೆನಪು ಮಾಡ್ಕೊಳ್ತೀವಿ ಮಾಸ್ಟರ್ಸ್, ಅಲ್ವಾ? ಅದಕ್ಕೆ ಹಾಲಿಂದ ಹಾಲಿಗೆ, ನೀರಿನ ನೀರಿಗೆ ಅನ್ನೋ ಹಾಗೆ ಭಗವಂತ ಎಲ್ಲ ಅದಕ್ಕೆ ಹೇಳ್ತಾರೆ. ಅವಾಗೆಲ್ಲ ಭಗವದ್ಗೀತೆಯನ್ನ ಕೋರ್ಟಲ್ಲಿ ಮುಟ್ಸಿ ಹೇಳ್ತಾ ಇದ್ರು, ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು. ಇರ್ಲಿ, ಅಲ್ಲಿ ನಿರಪರಾಧಿಗೆ ಶಿಕ್ಷೆ ಆಗ್ಲಿ, ಅದು ಬಿಡಿ. ಆದ್ರೆ ಅಂತ ಪವಿತ್ರ ಗ್ರಂಥವನ್ನ ಮುಟ್ಟಿ ನಾವು ಸುಳ್ಳು ಹೇಳಿದ್ರು ಯಾವುದೋ ಒಂದು ರೂಪದಲ್ಲಿ ನಮಗೆ ಜೀವನದಲ್ಲಿ ತಟ್ಟುತ್ತೆ. ನೋಡಿ, ಎಷ್ಟು ಶಾಪಗಳು ಕರ್ಣನಿಗೆ ಬೆನ್ನು ಹತ್ತಿತ್ತು. ತಿಳಿದೇನೋ ಮಾಡಿರುವಂತಹ ತಪ್ಪುಗಳು ಯಾವುದೋ ಒಂದು ರೀತಿಯಲ್ಲಿ ಬೆನ್ನು ಹತ್ತುತ್ತೆ ಮಾಸ್ಟರ್ಸ್. ಇದನ್ನೇ ಕೃಷ್ಣ ಹೇಳ್ತಾ ಇರೋದು. ನೀನು ಇಷ್ಟೇ ಒಳ್ಳೇದ್ ಮಾಡು, ನಿನ್ ತಪ್ಪಿಗೂ ನಾನು ಶಿಕ್ಷೆ ಕೊಡ್ತೀನಿ, ನೀನ್ ಒಳ್ಳೆತನಕ್ಕೂ ನಾನು ನಿನಗೆ ಫಲ ಕೊಡ್ತೀನಿ. ನೀನ್ ಯಾವ ಕರ್ಮದಿಂದನೂ ಎಸ್ಕೇಪ್ ಆಗಕ್ ಸಾಧ್ಯನೇ ಇಲ್ಲ. ನಿನ್ನ ಕರ್ಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಭಗವಂತ ಶ್ರೀಕೃಷ್ಣ ಕೊಡ್ತಿರುವಂತಹ ಸಂದೇಶ. ಅದಕ್ಕೆ ಸಾಧ್ಯವಾದಷ್ಟು ನಾವು ನಮ್ಮ ಕೆಲಸದಲ್ಲಿ ವಿವೇಚನೆ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ನಾವೆಲ್ಲ ನಾನ್ ಮಾಡ್ತಿರೋದು ಸರಿನಾ ತಪ್ಪಾ, ಅಥವಾ ತಪ್ಪೇ ಮಾಡ್ತಿದ್ರು ಕೂಡ ಅದ್ರ ಹಿಂದಿರುವಂತಹ ಉದ್ದೇಶ ಕೇಳ್ಬೋದು. ಹಾಗಾದ್ರೆ ಶ್ರೀಕೃಷ್ಣ ತಪ್ಪು ಮಾಡ್ಲಿಲ್ವಾ? ಸುಮ್ನೆ ಅಂದ್ರೆ ಏನೋ ಹೇಳಿದ್ಮೇಲೆ ನಿರಾಯುಧನಾದಂತಹ ಕರ್ಣನ್ ಮೇಲೆ ಶ್ರೀಕೃಷ್ಣ ಬಾಣ ಪ್ರಯೋಗ ಮಾಡುವಂತ ಅರ್ಜುನನಿಗೆ ಹೇಳಿಲ್ವಾ ಶ್ರೀಕೃಷ್ಣ ಮಾಡಿದ ತಪ್ಪಲ್ವಾ ಅಂತ ನೀವು ಹೇಳ್ಬೋದು. ಶ್ರೀಕೃಷ್ಣ ಎಲ್ಲೂ ಕುತಂತ್ರ ಮಾಡ್ಲಿಲ್ಲ ಮಾಸ್ಟರ್ಸ್, ತಂತ್ರ ಮಾಡ್ದ. ಅದನ್ನು ಶ್ರೀಕೃಷ್ಣ ಹೇಳಿರೋದು. ಮುಳ್ಳನ್ನ ಮುಳ್ಳಿನಿಂದನೇ ತೆಗಿ, ಧರ್ಮೋ ರಕ್ಷತಿ ರಕ್ಷಿತಃ. ಅಷ್ಟು ಮೋಸ ಅನ್ನುವಂಥದ್ದು ಹಂಗೆ ವಿರಾಜಮಾನವಾಗಿ ಮೆರೀತಾ ಇದೆ ಅಂತಂದಾಗ ಮೋಸದಿಂದನೇ ಅದನ್ನ ನಾವು ಗೆಲ್ಬೇಕು. ಅದನ್ನ ಕುತಂತ್ರ ಅನ್ನಲ್ಲ, ತಂತ್ರ ಅಂತ ಕರೀತಾರೆ. ಇಂತಹ ಬೇಕಾದಷ್ಟು ತಂತ್ರಗಳನ್ನು ಶ್ರೀಕೃಷ್ಣ ಹೇಳಿದಾನೆ. ಅಂದ್ರೆ ನಾವು ಮಾಡೋ ಕೆಲಸದ ಹಿಂದಿನ ಉದ್ದೇಶ ಒಳ್ಳೇದಾಗಿರ್ಬೇಕು ಮಾಸ್ಟರ್ಸ್. ಉದ್ದೇಶ ಒಳ್ಳೇದಾಗಿರ್ಬೇಕು. ಉದ್ದೇಶ ಧರ್ಮವನ್ನ ಕಾಯುವಂಥದ್ದೇ ಆಗಿರ್ಬೇಕು. ಇದು ನಮಗೆ ಗೀತೆಯಿಂದ, ಮಹಾಭಾರತದಿಂದ ಸಿಕ್ತಿರುವಂತಹ ಉತ್ತಮವಾದ ಸಂದೇಶ. ಒಂದು ಕಡೆ ಕರ್ಣನಿಂದ ಕೊಟ್ಟಂತಹ ಸಂದೇಶ, ಇನ್ನೊಂದು ಶ್ರೀಕೃಷ್ಣ ಕೊಟ್ಟಂತಹ ಸಂದೇಶ. ಕೀಳರಿಮೆ ಬೇಡ,
ಕೆಟ್ಟತನಕ್ಕೆ ನಮ್ಮ ಪ್ರಚೋದನೆ ಬೇಡ. ಯಾರ ಋಣದಲ್ಲೂ ನಾವು ಬದುಕಬಾರದು. ನಮ್ಮ ಸಾಮರ್ಥ್ಯವನ್ನ ನಾವು ಸ್ವತಃ ರೂಪಿಸ್ಕೋಬೇಕು. ಇನ್ನೊಂದು, ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಫಲ ನಮಗೆ ಸಿಕ್ಕೇ ಸಿಗತ್ತೆ. ನಾವು ಯಾವಾಗ ಕರ್ಣನ ಪಾತ್ರದಲ್ಲಿ ನಾವಿರ್ತೀವಿ, ಅಂದ್ರೆ ಜೀವನದಲ್ಲಿ ಕರ್ಣನಿಗೆ ಬಂದಂತಹ ಪರಿಸ್ಥಿತಿಗಳು ಇನ್ ಕೇಸ್ ಅದಕ್ಕೆ ರಿಲೇಟೆಡ್ ನಾವು ಫೇಸ್ ಮಾಡ್ಬೇಕಾಗಿ ಬಂದಾಗ ನಾವು ಅದನ್ನ ವಿವೇಚನೆಯಿಂದ ಎದುರಿಸೋಣ ಮಾಸ್ಟರ್ಸ್. ಇಂಥ ಟೈಮಲ್ಲಿ ಶ್ರೀಕೃಷ್ಣ ಏನ್ ಹೇಳಿದಾನೆ ಆಯ್ತಾ, ನಾವ್ ಇದನ್ನ ಹೆಂಗ್ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಂಡು ನಾವು ನಮ್ಮ ಜೀವನವನ್ನ ಉತ್ತಮವಾಗಿಸ್ಕೊಂಡು ಗೀತಾ ಜೀವನದ ಕೈಪಿಡಿ, ಯೂಸರ್ಸ್ ಮ್ಯಾನ್ಯುಯಲ್ ಇಸ್ ಗೀತಾ ಆಯ್ತಾ, ಇದನ್ನ ನಾವು ಸಮರ್ಥನೆ ಮಾಡ್ಕೊಳ್ಳೋ ಒಂದು ಹಾದಿಯಲ್ಲಿ ನಾವು ನಡಿಬೋದು. ನಾವೆಲ್ಲರೂ ನಡೆಯೋಣ ಅಂತ ಹೇಳ್ಬಿಟ್ಟು ನಾನಿವತ್ತು ಒಂದು ಒಳ್ಳೆಯ ಸಂದೇಶವನ್ನ ನಿಮ್ಮ ಮುಂದೆ ಇಡುವಂತಹ ಸಣ್ಣ ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ತೊದಲು ನುಡಿಯಲ್ಲಿ ಏನಾರು ವ್ಯತ್ಯಾಸ ಇದ್ರೆ ದಯವಿಟ್ಟು ಕ್ಷಮಿಸಿ ಮಾಸ್ಟರ್ಸ್. ಇದನ್ನೆಲ್ಲ ನಾವು ಅಳವಡಿಸ್ಕೊಂಡು ಮುಂದೆ ಹೋಗೋದ್ರ ಕಡೆ ಗಮನ ಕೊಡೋಣ ಮಾಸ್ಟರ್ಸ್ ನಾವೆಲ್ಲ. ಧನ್ಯವಾದ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಅದ್ಭುತವಾಗಿತ್ತು ಇವತ್ತಿನ ಸಂವಾದ. ಎಷ್ಟಂದ್ರೆ ಕರ್ಣ ಕವಚದಾನ ಮಾಡಿದ್ರ ಬಗ್ಗೆ ತಿಳಿಸ್ಕೊಟ್ರಿ, ಮತ್ತೆ ಕುಂತಿ ಕರ್ಣನ ಸಂವಾದ ಎಷ್ಟು ತರ ಯಾವ ತರ ಅವರು ಸಂವಾದ ಮಾಡಿದ್ರು ಅನ್ನೋದು ತಿಳಿಸಿದ್ರಿ. ಮತ್ತೆ ಕರ್ಣನ್ ಮಗದ್ರು ದೃಶ್ಯಸೇನ ಅವನ ಬಗ್ಗೆನೂ ತಿಳಿಸ್ಕೊಟ್ರಿ. ಚೆನ್ನಾಗಿತ್ತು ಮೇಡಮ್. ಅಂದ್ರೆ ಕರ್ಣ ಎಷ್ಟು ಅವ್ನು ಯಾವ ತರ ಅವ್ನ್ ಫೈನಲ್ ಹೆಂಗಿತ್ತು ಅನ್ನೋದ್ಕಿಂತ ಅವ್ನು ಏನೇನು ಹೆಂಗಿತ್ತು ಅವ್ನ ಲೈಫ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟು. ನಾವು ಏನ್ ಕಲಿಬೇಕು, ಅದರಿಂದ ಏನ್ ತಿಳ್ಕೊಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋದು ನಾವ್ ಇವತ್ತು ತಿಳ್ಕೊಂಡ್ವಿ ಮಾಸ್ಟರ್ಸ್. ಇದ್ರ ಬಗ್ಗೆ ಯಾರಿಗಾರು ಕ್ವಶನ್ಸ್ ಏನಾರ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಮಾತಾಡೋಣ ಮೇಡಮ್ ಜೊತೆ. ನಿಮಗೆ ಯಾವಾಗಾದ್ರೂ ಮಾಸ್ಟರ್ಸ್ ಜೀವನದಲ್ಲಿ ಈ ತರದ ಪರಿಸ್ಥಿತಿಗಳು ಎದುರಾಗಿತ್ತ ಮಾಸ್ಟರ್ಸ್? ಯಾರಿಗಾದ್ರೂ ಈ ತರ ಪರಿಸ್ಥಿತಿಗಳು, ಕರ್ಣನ ಪರಿಸ್ಥಿತಿ ಎದುರಾಗಿತ್ತಾ? ಹೇಗ್ ನೀವು ಅದನ್ನ ನಿಭಾಯಿಸ್ಕೊಂಡ್ರಿ? ಅಥವಾ ಅದರಿಂದ ನಿಮಗೇನು ಸಂದೇಶ ಸಿಕ್ತು ಅಂತ ಸಿಚುವೇಶನ್ ಇಂದ? ಕೇಳಿಸ್ತಾ ಕೇಳಿಸ್ತಾ ನನ್ ಮಾತಾಡಿದ್ದು ಅಥವಾ ಡಿಸ್ಟರ್ಬೆನ್ಸ್? ಏನಿಲ್ಲ ಮೇಡಮ್, ಚೆನ್ನಾಗಿತ್ತು. ಅಲ್ಲ ಕೇಳಿಸ್ತಲ್ಲ ವಾಯ್ಸ್? ಓ ಪಕ್ಕ ಕ್ಲಿಯರ್ ಇತ್ತು. ಯಾರಾದ್ರೂ ಮಾಸ್ಟರ್ಸ್ ನಿಮ್ಮ ಜೀವನದಲ್ಲಿ ಈ ತರದ ಸಿಚುವೇಶನ್ ಬಂದಿತ್ತು? ಏನಾದ್ರು ಕ್ವಶನ್ಸ್ ಇದ್ರೆ ಮೇಡಮ್ ಜೊತೆ ಮಾತಾಡೋ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಯಾರ್ದು ಏನು ಕ್ವಶನ್ಸ್ ಇಲ್ಲ ಮೇಡಮ್, ಎಲ್ಲರೂ ಇವತ್ತು ಡೀಪ್ ಆಗಿ ಹೊರಟೋಗ್ಬಿಟ್ಟಿದ್ದಾರೆ. ದೀಪಾ ಮೇಡಮ್ ಏನಾರು ಮಾತಾಡ್ಬೇಕಿತ್ತ? ಮಾತಾಡ್ತೀರಾ? ನಿಮ್ದೇನೋ ಅನೌನ್ಸ್ಮೆಂಟ್ ಕೇಳಿಸ್ತಾ ಇದೆ ಮೇಡಮ್. ಇಲ್ಲಿ ಗಣಪತಿ ಬಿಡ್ತಾ ಇದ್ದಾರೆ ಇವತ್ತು, ಮನೆ ಕಟ್ತಾ ಇದ್ದಾರೆ. ಫುಲ್ಲು ಇವತ್ತು ಗಿಜಿ ಗಿಜಿ ಗಿಜಿ. ಒಳ ಕುತ್ಕೊಂಡ್ರು ಗದ್ಲ, ಇಲ್ಲಿ ಕುತ್ಕೊಂಡ್ರು ಗದ್ಲ. ನಾನ್ ಮತ್ತೆ ಹೇಳೋಣ ಅನ್ಕೊಂಡೆ ಸೆಷನ್ ಹೆಂಗ್ ಮಾಡೋದಪ್ಪ ಅಂತ. ಮತ್ತೆ ಇರ್ಲಿ, ಮುಂದ್ ಹಾಕ್ಬಾರ್ದು, ಯಾವ್ದೋ ನೆಪ ಇಟ್ಕೊಂಡು ಹಾಕ್ಬಾರ್ದು. ಯೂನಿವರ್ಸ್ ಈ ಟೈಮ್ನ ಇದಕ್ಕೆ ಅಂತ ಕೊಟ್ಟಿದೆ ಅಂದಾಗ ಈ ಶುಡ್ ಅಕ್ಸೆಪ್ಟ್ ಅಂತ ಹೇಳ್ಬಿಟ್ಟು ಮತ್ತೆ ಜಾಯಿನ್ ಆಗೋ ಪ್ರಯತ್ನ ಮಾಡಿದ್ದು. ಮೇಡಮ್ ಅಷ್ಟೇ, ಏನು ಕ್ವಶನ್ಸ್ ಇಲ್ಲ ಅಂದ್ರೆ ಮೇಡಮ್ ಅವ್ರಿಗೆ ಕೃತಜ್ಞತಾ ಪೂರ್ವಕವಾಗಿ ಪಿರಮಿಡ್ ಕಾಲ್ ಸರ್ವಿಸಸ್ ಕಡೆಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅದ್ಭುತವಾದ ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಕೇಳ್ಕೊಳ್ತಾ ಈ ದಿನದ ಸೆಷನ್ಗೆ ವಿರಾಮ ಹೇಳೋಣ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಮಾಸ್ಟರ್, ಯಾರು ಏನು ಕ್ವಶನ್ಸ್ ಇಲ್ಲ ಅಂದ್ರೆ ಮೇಡಮ್ ಅವ್ರಿಗೆ ಕೃತಜ್ಞತೆ ಹೇಳಿ ಮತ್ತೆ ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ಕಡೆಯಿಂದ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸುತ್ತಾ ಈ ದಿನದ ಸೆಷನ್ಗೆ ವಿರಾಮ ಹೇಳೋಣ. ದೀಪಾ ಮೇಡಮ್. ದೀಪಾ ಮೇಡಮ್ ಕೂಡ ಇಲ್ಲಪ್ಪ.
ಫುಲ್ಲು ರಜಾ ಇದೆಯಲ್ಲ 3 ದಿನ, ನಿನ್ನೆ ರಜಾ, ಇವತ್ತು ಶನಿವಾರ, ನಾಳೆ ಎಂಗೇಜ್ ಆಗಿರ್ತಾರೆ, ಬ್ಯುಸಿ ಶೆಡ್ಯೂಲ್, ಅದ್ರ ಮಧ್ಯೆನೂ ಪಾಪ ಸೆಷನ್ನಿಗೆ ಬಂದಿರ್ತಾರೆ. ಬಹಳಷ್ಟು ಈ ಗಣಪತಿ ಹಬ್ಬದ ಸಮಯ. ಗಣಪತಿ ಕರೆಕ್ಟ್. ಒಂದ್ ನಿಮಿಷ ಮೇಡಮ್, ಯಾರಾದ್ರೂ ಇದು ಮಾಡಿದ್ರೆ ನೀವು ಮಾತಾಡ್ತಾ ಇರ್ರಿ, ನಾನು ಮೇಡಮಿಗೆ ಫೋನ್ ಮಾಡಿ ಬರ್ತೀನಿ. ಓಕೆ ಮೇಡಮ್. ಗೀತಾ ಮಾಸ್ಟರ್ ಇದ್ದೀರಿ, ಮಯೂರಾದೇವಿ ಮಾಸ್ಟರ್, ಶೈಲಾ ವಿಜಯ ಮಾಸ್ಟರ್ ಬಳ್ಳಾರಿಯಿಂದ, ಎಷ್ಟೊಂದು ಜನ ಇವತ್ತು ಮಾಸ್ಟರ್ಸ್ ಕನೆಕ್ಟ್ ಆಗಿದ್ದಾರೆ. ಒಳ್ಳೆಯ ವಿಷಯವನ್ನ ಚರ್ಚೆ ಮಾಡ್ಕೊಂಡ್ವಿ ಅಲ್ಲ. ಜೀವನದಲ್ಲಿ ಇವನ್ನೆಲ್ಲ ಅಳವಡಿಸ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ ಮಾಸ್ಟರ್ಸ್. ಅದೇ ಅನ್ಕೊಳ್ತೀನಿ, ಈ ಭಗವದ್ಗೀತೆಯಲ್ಲಿ ಎಂತೆಂತ ಸಂದೇಶವನ್ನ ಶ್ರೀಕೃಷ್ಣ ಕೊಟ್ಟಿದ್ದಾರೆ. ಈ ರಾಮಾಯಣ ಮಹಾಭಾರತದಲ್ಲಿ ಎಷ್ಟೆಷ್ಟು ಸಂದೇಶಗಳು ನಮಗ್ ಸಿಗುತ್ತೆ. ಇದನ್ನೆಲ್ಲ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ಬಿಟ್ರೆ ದೇವ್ರುಗಳೇ ಆಗ್ಬಿಡ್ತೀವಲ್ಲ ನಾವು ಕೂಡ. ಆದ್ರೆ ಕಷ್ಟ ಅಲ್ವಾ. ಅದಕ್ಕೆ ಜಗತ್ತಿಗೆ ಒಬ್ಬನೇ ಶ್ರೀರಾಮ, ಒಬ್ಬನೇ ಶ್ರೀಕೃಷ್ಣ ಅಲ್ವಾ, ಒಬ್ಬನೇ ಕರ್ಣ. ಮತ್ತೆ ದಾನಶೂರ ಕರ್ಣನ್ ರಿಪ್ಲೇಸ್ ಯಾರಿಗೂ ಮಾಡಕ್ಕಾಗ್ಲಿಲ್ಲ. ಭೀಷ್ಮರ ಪ್ರತಿಜ್ಞೆಯನ್ನ ರಿಪ್ಲೇಸ್ ಮಾಡಕ್ಕಾಗ್ಲಿಲ್ಲ. ಸತ್ಯ ಹರಿಶ್ಚಂದ್ರ, ಸತ್ಯಕ್ಕೆ ಒಬ್ಬ ಹರಿಶ್ಚಂದ್ರ. ಮತ್ತೆ ಸತ್ಯಕ್ಕೆ ಯಾರು ಹುಡ್ಕೊಂಡೇ ಇಲ್ಲ. ಅವ್ರ ಹೆಸರುಗಳನ್ನೇ ನಾವ್ ಹೇಳ್ತಾ ಇದ್ದೀವಿ. ಆದ್ರೆ 100ಕ್ಕೆ 100 ಇದನ್ನ ನಾವ್ ಅಳವಡಿಸ್ಕೊಳ್ಬೇಕನ್ನೋದಲ್ಲ, ಸಾಧ್ಯವಾದಷ್ಟು ಅಳವಡಿಸ್ಕೊಂಡು ಉತ್ತಮ ರೀತಿಯಲ್ಲಿ ಆಗ್ಬೇಕನ್ನೋಂಥದ್ದು. ಸಾಧ್ಯವಾದಷ್ಟು ನಾವ್ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹೋದ್ರೆ 100% ಅಲ್ದಿದ್ರು ಒಂದು 80-90% ನಿಜವಾಗ್ಲು ಈ ಜಗತ್ತಲ್ಲಿ ಎಲ್ಲರೂ ಹುಡುಕ್ತಿರೋದ್ ನೆಮ್ಮದಿನೇ. ನೋಡಿ, ಎಷ್ಟು ದುಡ್ಡಿರೋರಿದ್ದಾರೆ, ಬಡತನದಲ್ಲೂ ಇರೋರಿದ್ದಾರೆ. ಆದ್ರೆ ನೆಮ್ಮದಿಗೋಸ್ಕರನೇ ಎಲ್ಲರೂ, ದುಡ್ಡಿರೋರು ಮಾತ್ರ ನೆಮ್ಮದಿಯಿಂದ ಇದ್ದಾರೆ ಅಥವಾ ಬಡತನದಲ್ಲಿ ಇರೋರು ನೆಮ್ಮದಿಯಿಂದಾನೇ ಇಲ್ಲ ಅನ್ನೋದು ಸುಳ್ಳು. ನೆಮ್ಮದಿ ಅನ್ನೋದು ದುಡ್ಡಲ್ಲಿ ಇಲ್ಲ ಅಲ್ವಾ. ಅದಕ್ಕೆ ಹೇಳೋದು, ಎಂತೆಂತ ಶ್ರೀಮಂತರಿಗೂ ಇವತ್ ನಿದ್ದೆ ಚೆನ್ನಾಗ್ ಬರ್ತಾ ಇಲ್ಲ, ಹೊಟ್ಟೆ ತುಂಬಾ ಉಣ್ಣಕ್ ಬೇಕಾದಷ್ಟು ಕಾಯಿಲೆ ಇದೆ. ಅವ್ರಿಗೆ ದುಡ್ಡಿದೆ, ಹೊಟ್ಟೆ ತುಂಬಾ ಊಟ ಇಲ್ಲ. ಬಡವರಿಗೆ ಹಸಿವಿದೆ, ತಿನ್ನೋಕೆ ಕೊರತೆ. ಹಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಲ್ವಾ ಮಾಸ್ಟರ್. ಈಗ ನೋಡಿ, ಸೀಬೆಕಾಯಿ ಬಿಡುತ್ತೆ,